ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೊಡೆ ಬೇಲಿ ಕೈಯ ಮೇವೊಡೆ. ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆಹಾಲು ನಂಜಾಗಿ ಕೊಲುವಡೆ. ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಬಸವ ತಂದೆಯನ್ನು ಸ್ಮರಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ದಿನದ ಮೂಢಾಚರಣೆಯ ಪರಿವರ್ತನಾ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಂದ ಹಿಡಿದುಕೊಂಡು ವೇದಿಕೆ ಮೇಲೆ ಇರುವವರು ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥವರೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನನಗೆ ನಿಂತು ಮಾತನಾಡಲಿಕ್ಕೆ ಆಗೋದಿಲ್ಲ. ಕಾಲ ಆಪರೇಷನ್ ಆಗಿ 15 ದಿವಸ ಆಗಿದೆ. ಸಾಹೇಬರು ನಿಂತು ಮಾತಾಡೋದು ಬೇಡ, ಕುಳಿತು ಮಾತನಾಡ್ರಿ ಅಂದರು. ಕುಳಿತು ಮಾತನಾಡಿದ್ರೆ ಮಾತೇ ಬರೋಲ್ಲ ನನಗೆ. ಹಾಗಾಗಿ ಬಹಳ ಹೊತ್ತೇನು ಮಾತನಾಡೋದಿಲ್ಲ. ಯಾರೋ ಹೇಳ್ತಿದ್ರು ಅವ್ರಿಗೊಂದು ಅರ್ಧ ಗಂಟೆ ಜಾಸ್ತಿ ಕೊಡ್ರಿ ಅಂತ ಹಿಂದ್ಗಡೆ ಕೂತವ್ರು ಯಾರು. ಆದರೆ ತಾವೆಲ್ಲರೂ ಸಹ ಬೆಳಗಿನಿಂದ ಕಾರ್ಯಕ್ರಮ ನೋಡಿಕೊಂಡು ಬಂದಿದ್ದೀರಿ. ಇಲ್ಲಿ ಏನು ಬೆಳಗಿನಿಂದ ಕೇಳ್ಕೊಂಡು ಬಂದಿದ್ದೀರಿ, ಹೋಗುವಾಗ ನೀವೆಲ್ಲರೂ ಸಹ ತಿರುಗಿ ಗುಡಿಗೆ ಹೋಗಿ ನಮಸ್ಕಾರ ಮಾಡೇ ಮನೆಗೆ ಹೋಗೋರು ಇಲ್ಲಿ ಕುಂತಿರೋರೆಲ್ಲರೂ ನೀವು. ಹಾಗಾಗಿ ನೀವು ನಮ್ಮಂಥ ಸ್ವಾಮಿಗಳು ಭಾಷಣ ಮಾಡಿದ್ರು ಚಪ್ಪಾಳೆ ತಡ್ತೀರಿ, ಅಂಥವ್ರು ಭಾಷಣ ಮಾಡಿದ್ರು ನಮ್ಮ ಮುಂದೆ ಕುಂತವ್ರು ನೀವು ಭಾಳ ಡೇಂಜರ್ ನಮಗೆ. ಕಾರಣ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರಿಗೂ ತಲೆಬಾಗುವವರು. ನೀವು ಎಲ್ಲಿವರೆಗೆ ನಿಮಗೆ ಆತ್ಮದ ಅಭಿಮಾನ ಬರೋದಿಲ್ಲ ಅಲ್ಲಿವರೆಗೆ ಇಂತಹ ವೇದಿಕೆ ಏನು ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಸಂತೋಷಕ್ಕಾಗಿ ಕೇಳೋದಲ್ಲ, ಜೀವನದಲ್ಲಿ ಏನಾದರೂ ಒಂದಿಷ್ಟು ಪರ್ಸೆಂಟೇಜ್ ಪ್ರಕಾರ ಆದರೂ ಬದಲಾವಣೆಗಳಾಗಬೇಕು, ಫುಲ್ಲಲ್ಲ. ಬಹಳ ಕಡೆ ನಾವು ಕೇಳ್ತಾ ಇರ್ತೇವೆ. ನನ್ನನ್ನು ಇತ್ತೀಚೆಗೆ ವಾಟ್ಸಪ್ ಸ್ವಾಮಿ ಅಂತಲೇ ತೀರ್ಮಾನ ಮಾಡ್ಯಾರ. ಹಾಗಾಗಿ ನನಗೂ ಕರೆಗಳು ಬರ್ತಾನೇ ಇರ್ತವೆ. ಕಾವಿ ಬಿಚ್ಚಿಬಿಡ್ರಿ ಅಂತನೂ ಮೊನ್ನೆ ಕರೆ ಬಂದಿದೆ. ನಾ ಹೇಳಿದೆ ಕಾವಿ ಹಾಕಿದವರೆಲ್ಲರೂ ಸ್ವಾಮಿಗಳಲ್ಲ ಅಂತ ಹೇಳಿದ್ದೆ ನಾನು. ಕಾವಿ ಏನು ಈ ಧರ್ಮದ ಸಂಕೇತ ಏನಲ್ಲ ಈ ಜಗತ್ತಿನಲ್ಲಿ, ಅಥವಾ ಕಾವಿ ಹಾಕಿದವರಿಂದನೇ ಈ ದೇಶ ಧರ್ಮ ಉಳಿತಿದೆ ಅನ್ನತಕ್ಕಂಥ ನಂಬಿಕೆಯೂ ಬೇಡ. ಬೆಳಗಿನಿಂದ ಬಹಳ ಚಿಂತನೆ ನಡೆದಿದೆ. ಈಗ ಕೊನೆಯಲ್ಲಿ ಮಾತನಾಡುವಾಗ ನಮ್ಮ ಇಸ್ಲಾಂ ಧರ್ಮದ ಬಂಧುಗಳಂತೂ ದೇವರ ಮೇಲೆ ಅಪಾರವಾದ ಚಿಂತನೆ ಇಟ್ಟು ಮಾತನಾಡಿದ್ರು, ಅಪಾರವಾದ ನಂಬಿಕೆಯನ್ನು ಇಟ್ಟು ಮಾತನಾಡಿದ್ರು. ಈ ದೇಶದೊಳಗಡೆ ಅಲ್ಲ, ಈ ಜಗತ್ತಿನಲ್ಲೇ ಈ ದೇವರು ಅನ್ನತಕ್ಕಂಥ ಶಬ್ದವೇ ನಮ್ಮನ್ನೆಲ್ಲರನ್ನು ಇಷ್ಟು ಗೊಂದಲಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ನಮ್ಮನ್ನೆಲ್ಲರನ್ನ ಗೊಂದಲಕ್ಕೆ ಇಟ್ಟಿರುವ ಶಬ್ದವೇ ದೇವರು. ಕಾರಣ ಒಂದು ದೇವ ಅನ್ನತಕ್ಕಂಥ ನಂಬಿಕೆ ಮೇಲೆ ನಮ್ಮ ಜೀವನ ಬೆಳಗಾಯಿತು ಅಂದರೆ ಪ್ರಾರಂಭ ಮಾಡ್ತೇವೆ. ನಮ್ಮ ನಂಬಿಕೆ ನಾವು ಕಳ್ಕೊಂಡಿದ್ದೇವೆ. ನಮ್ಮ ನಂಬಿಕೆಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ಇನ್ನೊಬ್ಬರು ಹೇಳಿರುವಂಥ ದೇವರು ಅನ್ನತಕ್ಕಂಥ ನಂಬಿಕೆ ಮೇಲೆ ನಮ್ಮ ಜೀವನ ಇದೆ. ಹಾಗಾಗಿ ನಾವೆಲ್ಲರೂ ಬೆಳಗಿನಿಂದ ಕೇಳ್ಕೊಂಡು ಬಂದವರು 2 ವರ್ಷದಿಂದನೂ ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ. ಮೂಢನಂಬಿಕೆ ವಿರುದ್ಧದ ಹೋರಾಟದ ಎಲ್ಲ ಕಡೆಯಲ್ಲಿ ಜಾಗೃತ ಆಗ್ತಾ ಇದೆ. ಬೆಳಗಿನಿಂದ ಎಷ್ಟು ಖರ್ಚಾಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದ ಒಬ್ಬ ಅಧಿಕಾರಿ ವೇದಿಕೆ ಮೇಲೆ ಇಲ್ಲ, ಈ ಸ್ಮಶಾನದ ಒಳಗಡೆ ಒಬ್ಬ ಸರ್ಕಾರಿ ಪೊಲೀಸ್ ಎಂಟ್ರಿ ಆಗಿಲ್ಲ. ಇಷ್ಟರ ಮಟ್ಟಿಗೆ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದನ್ನು ಭಾಳ ಚೆನ್ನಾಗಿ ಗಮನಿಸಬೇಕು ನಾವೆಲ್ಲರೂ, ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ನಾವೆಲ್ಲರೂ.
ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಆಗ್ತಿರ್ತಕ್ಕಂಥವ್ರು ನಾವು ಇಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮಾತ್ರ ಇಲ್ಲಿ ಬರಬೇಕು. ಇಲ್ಲಾಂದರೆ ಸೀಟಿ ಹೊಡೆಯೋದು, ಚಪ್ಪಾಳೆ ಹಾಕೋದು, ಜೈಕಾರ ಹಾಕೋದು, ಇದು ಕೇವಲ ಏನಾಗ್ತದೆ ಅಂತಂದರೆ ನಮ್ಮ ಅಭಿಮಾನದ ಸಂಕೇತ ಆಗುತ್ತೆ ಹೊರತು ತತ್ವದ ಅನುಷ್ಠಾನದ ಸಂಕೇತಗಳಾಗೋದಿಲ್ಲ. ನಾವೆಲ್ಲರೂ ಇಲ್ಲಿ ಕುಳಿತು ಚಿಂತನೆ ಮಾಡ್ತಾ ಇದ್ದೇವೆ. ದೇವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ, ಮೂಢನಂಬಿಕೆಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ, ನಂಬಿಕೆಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಹೇರಲ್ಪಟ್ಟ ನಂಬಿಕೆ ಅಂತ ಒಂದಿದೆ. ನಂಬಿಕೆ, ಮೂಢನಂಬಿಕೆ, ಹೇರಲ್ಪಟ್ಟ ನಂಬಿಕೆ ಅಂತ. ಹಾಗಾಗಿ ಇಲ್ಲಿ ಕುಳಿತಂತ ಅವರೆಲ್ಲರೂ ಒಂದು ಗಮನ ಇಡಬೇಕು. ನಾವಿಲ್ಲಿ ಎದಕ್ಕಾಗಿ ಹುಟ್ಟಿ ಬಂದಿದ್ದೇವೆ, ನಾವು ಎಷ್ಟು ವರ್ಷ ಈ ಜಗತ್ತಿನಲ್ಲಿ ಇರ್ತೇವೆ, ಇದು ಮೊದಲು ತೀರ್ಮಾನ ಆಗಬೇಕು ನಮಗೆ. ನಾವು ಯಾವಾಗ ಹೋಗ್ತೇವೆ ಅಂತಲೂ ಗೊತ್ತಿಲ್ಲ, ನಾವ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹುಟ್ಟಬೇಕು ಅಂತ, ಸುಮ್ಮನೆ ಆಗಿ ಹುಟ್ಟಿದ್ದೀವಿ ಅಷ್ಟೇ. ಆದರೆ ನಾವಿಲ್ಲಿ ಹುಟ್ಟಿರ್ತಕ್ಕಂಥವರು ಈ ಧರ್ಮಗಳು ಮತ್ತು ಈ ಧರ್ಮದ ಅಧಿಕಾರಿಗಳು ಹೇಳಿರ್ತಕ್ಕಂಥ ಬೋಧನೆಗಳಿಂದ ಸಂಪೂರ್ಣವಾಗಿ ನರಕದಲ್ಲಿ ಒದ್ದಾಡ್ತಾ ಇದೆ. ಸಂಪೂರ್ಣವಾಗಿ ನೀವೆಲ್ಲರೂ ಸಹ ಎದಕ್ಕಾಗಿ ದೇವರನ್ನು ನಂಬೋದು ಅಂದರೆ ಹಣಕ್ಕಾಗಿ, ಆರೋಗ್ಯಕ್ಕಾಗಿ, ಇನ್ನೊಬ್ಬರ ಸುಖವನ್ನು ನೋಡಿ ನಾವು ಆ ಸುಖದಲ್ಲಿ ಇರಬೇಕನ್ನತಕ್ಕಂತಹ ಬಯಕೆಗಾಗಿ. ಹೀಗಾಗಿ ನೀವೆಲ್ಲರೂ ದೇವರ ಕಡೆಗೆ ಗಮನ ಇಟ್ಟು ಹೋಗ್ತಾ ಇರ್ತೀರಿ. ಹಾಗಾಗಿ ನಿಮ್ಮಲ್ಲಿ ಸ್ಪಷ್ಟೀಕರಣ ಆಗಬೇಕು. ನಾನು ಅದಕ್ಕೆ ಹೇಳ್ತೇನೆ, ಧಾರ್ಮಿಕ ಮುಖಂಡರು, ಈ ದೇಶದಲ್ಲಿ ಧರ್ಮವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಧಾರ್ಮಿಕ ಮುಖಂಡರು ಜನತೆಗೆ ಸ್ಪಷ್ಟೀಕರಣವಾದಂತಹ ಧರ್ಮದ ವಿಚಾರಧಾರೆಗಳನ್ನು ಕೊಡಬೇಕು ಮೊದಲು. ಇದು ಕೊಡ್ತಾ ಇಲ್ಲ ಅವ್ರು ಯಾರೂ ಕೊಡ್ತಾ ಇಲ್ಲ. ಈಗ ಇಷ್ಟೊತ್ತು ನಮ್ಮ ಇಸ್ಲಾಂ ಬಂಧುಗಳು ಮಾತನಾಡುವಾಗ ಹೇಳಿದ್ರು, ದೇವರ ಬಗ್ಗೆ ಎಲ್ಲವನ್ನ ಹೇಳಿದ್ರು. ಆದರೆ ದೇವರು ನಿರಾಕಾರವಲ್ಲ, ದೇವರು ಪರಂಧಾಮದಲ್ಲಿ ಇರುತ್ತಾನೆ ಅನ್ನತಕ್ಕಂಥ ಮಾತನ್ನು ಕುರಾನ್ ಹೇಳುತ್ತದೆ. ಕುರಾನಿನಲ್ಲಿ ಇರ್ತಕ್ಕಂಥ ಮಾತೇನು ಅಂದರೆ ದೇವರು ನಿರಾಕಾರವಾದವನಲ್ಲ, ದೇವರು ಸರ್ವಶಕ್ತನಾದವನು, ನಮ್ಮೆಲ್ಲರನ್ನ ಸಾಕುವವನು ದೇವರು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ದೇವರು ನಿರಾಕಾರವಾದವನಲ್ಲ, ದೇವರು ಪರಂಧಾಮದಲ್ಲಿ ಇರುವವನು. ಅಂದರೆ ಈಗ ಅವರು ಹೇಳಿದ್ರಲ್ಲ, ನನ್ನೊಳಗೆ ದೇವರಿದ್ರೆ ಅವನು ಯಾಕೆ ಕುಡಿಬೇಕು, ಅವನು ಯಾಕೆ ಅತ್ಯಾಚಾರ ಮಾಡಬೇಕು, ದೇವರು ಸರ್ವವ್ಯಾಪಿ ಅಲ್ಲ ಅನ್ನತಕ್ಕಂಥದ್ದು ಕುರಾನಿನ ಮಾತು. ಇಲ್ಲಿ ಪ್ರತಿಯೊಬ್ಬ ಮಹಾತ್ಮರು ಈ ಜಗತ್ತಿನಲ್ಲಿ ತಮ್ಮದೇ ಆದಂತಹ ಅನುಭವಗಳನ್ನು ಹೇಳಿ ಹೋಗಿದ್ದಾರೆ. ಅವರವರ ಅನುಭವಗಳನ್ನು ಇಟ್ಟುಕೊಂಡು ಅವರವರ ಸಮುದಾಯವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಇಲ್ಲಿ ಅವರವರ ಸಮುದಾಯಕ್ಕೆ ಅದು ಬಹಳ ಸುಂದರವಾಗಿ ಕಂಡಾಗ ಅದರ ಅನುಯಾಯಿಗಳು ಹೆಚ್ಚಾಗ್ತಾ ಹೋಗ್ತಾರೆ. ಅದೇನು ದೊಡ್ಡ ಮಾತೇನಲ್ಲ. ಈಗ ಇಲ್ಲಿ ಜೀಸಸ್ ಹೇಳ್ತಾರೆ, ನಾನೇ ನಿನ್ನ ಬಾಳಿನ ಬೆಳಕು, ನಾನೇ ನಿನ್ನ ಬಾಳಿನ ಜ್ಯೋತಿ, ನಾನೇ ನಿನ್ನ ಬಾಳಿನ ಬೆಳಕಾಗಿದ್ದೇನೆ ಅನ್ನತಕ್ಕಂಥ ಮಾತನ್ನು ಜೀಸಸ್ ಹೇಳ್ತಾರೆ. ದೇವರಲ್ಲ, ನಾನೇ ನಿನ್ನ ಬಾಳಿನ ಬೆಳಕು ಅಂತಾರೆ. ಅದರ ಸಮುದಾಯ ಇದೆ. ಅದರ ನಂತರ ಬುದ್ಧ ಬಂದು ಮೌನ ಆಗ್ತಾರೆ ದೇವರ ವಿಷಯದಲ್ಲಿ. ಮಹಾವೀರನು ಸಹ ಬಹಳ ಮೌನ ಆಗ್ತಾರೆ. ಇವರಿಬ್ಬರು ನಿರೀಶ್ವರವಾದಿಗಳು. ಬುದ್ಧ ಮತ್ತು ಮಹಾವೀರ ಇವರಿಬ್ಬರು ನಿರೀಶ್ವರವಾದಿಗಳು. ಇವರಿಬ್ಬರು ಸಹ ದೇವರನ್ನು ಒಪ್ಪುವುದಿಲ್ಲ, ದೇವರು ಇದ್ದಾನೆ ಅಂತನೂ ಹೇಳುವುದಿಲ್ಲ, ದೇವರು ಇಲ್ಲ ಅಂತನೂ ಹೇಳುವುದಿಲ್ಲ. ಇವರಿಬ್ಬರು ಸಹ ಮಾನವೀಯ ಮೌಲ್ಯದ ಕರುಣೆಯ ಮೇಲೆ ಸಮಾಜವನ್ನು ಕಟ್ಟಿದವರು. ಅವರದೇ ಆದಂತಹ ಅನುಯಾಯಿಗಳಿದ್ದಾರೆ. ಹಾಗೆ ಈ ದೇಶದೊಳಗಡೆ ಹುಟ್ಟಿರ್ತಕ್ಕಂಥ ಎಲ್ಲ ಮಹಾತ್ಮರು ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಪ್ರಸ್ತುತ ಈ ದೇಶದೊಳಗಡೆ ಈಗ ಯಾರ್ಯಾರು ಬಂದರು, ಈಗ ಶಂಕರಾಚಾರ್ಯರನ್ನ ತೆಗೆದುಕೊಳ್ಳೋಣ. ಶಂಕರಾಚಾರ್ಯರು ಏನು ಹೇಳಿದ್ದಾರೆ? ಅಹಂ ಬ್ರಹ್ಮಸ್ಮಿ, ನಾನು ಸತ್ಯ, ಜಗತ್ತು ಮಿಥ್ಯ, ನಾನೊಬ್ಬನೇ ಸತ್ಯ, ಜಗತ್ತೆಲ್ಲವೂ ಮಿಥ್ಯ ಅಂತ ಹೇಳ್ತಾರೆ. ನಾನೊಬ್ಬನೇ ಸತ್ಯ, ನನ್ನೊಳಗೆ ದೇವರಿದ್ದಾನೆ ಅಂತ ಹೇಳಿದ್ರು. ಈ ಮಾತನ್ನ ಹೇಳಿರ್ತಕ್ಕಂಥ ಶಂಕರಾಚಾರ್ಯರ ಮಾತನ್ನ ಶಂಕರಾಚಾರ್ಯರು ಹೇಳಿ ಹೋದ ನಂತರ ಮಧ್ವಾಚಾರ್ಯರು ಒಪ್ಪಲಿಲ್ಲ. ಶಂಕರಾಚಾರ್ಯರ ಮಾತನ್ನ ಯಾರು ಒಪ್ಪಲಿಲ್ಲ? ಮಧ್ವಾಚಾರ್ಯರು ಒಪ್ಪಲಿಲ್ಲ. ನಮಗೆ ಹೊರಗಡೆಯಿಂದ ಬಂದಿರತಕ್ಕಂಥ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮವನ್ನ, ಅವರ ವಿಚಾರಧಾರೆಗಳನ್ನು ಒಪ್ಪೋದು ಬಿಡೋದು ನಂತರದ ಮಾತು. ಈ ದೇಶದಲ್ಲೇ ಹುಟ್ಟಿರ್ತಕ್ಕಂತಹ ವೇದಗಳ ಮಾತು, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಉಪನಿಷತ್ತಿನ ಮಾತುಗಳು, ಈ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂತಹ ಮೊಟ್ಟ ಮೊದಲನೆಯ
ಆದಿ ಗುರು ಅಂತ ಹೇಳ್ತಕ್ಕಂಥ ಶಂಕರಾಚಾರ್ಯರ ಮಾತನ್ನೇ ಮಧ್ವಾಚಾರ್ಯರು ಒಪ್ಪಲಿಲ್ಲ. ನಾನು ಸತ್ಯ, ಜಗತ್ ಮಿಥ್ಯ ಅಂತ ಹೇಳಿದ್ರು. ತಕ್ಷಣ ಬಂದು ಏನು ಹೇಳಿದ್ರು ಮಧ್ವಾಚಾರ್ಯರು, ಜಗತ್ತು ಮಿಥ್ಯ ಅಲ್ಲ, ನಾನು ಸತ್ಯ ಅಲ್ಲ, ದೇವರೇ ಬೇರೆ, ನಾನೇ ಬೇರೆ ಅಂತ ಹಿಂಗ ಕೈ ಹಿಡಿದ್ರು. ಶಂಕರ ಬಂದು ಹೀಗೆ ಹೇಳಿದ್ರ, ಮಧ್ವಾಚಾರ್ಯರು ಬಂದು ಮಧ್ವಾಚಾರ್ಯರು ಬಂದು ಹೀಗೆ ಹೇಳಿದ್ರು. ಶಂಕರಾಚಾರ್ಯರ ಮಾತನ್ನೇ ಒಪ್ಪಲಾರದಂತಹ ಮಧ್ವಾಚಾರ್ಯರು ಈ ದೇಶದಲ್ಲಿದ್ದಾರೆ. ಮಧ್ವಾಚಾರ್ಯರು ಹೇಳಿದ ಮಾತನ್ನ ರಾಮಾನುಜಾಚಾರ್ಯರು ಒಪ್ಪಲಿಲ್ಲ. ಮಜಾ ಏನದ ನೋಡ್ರಿ ಭಾರತದೊಳಗಡೆ. ನೀವು ಒಪ್ಪೋದು ಹೋಯ್ತು, ದೊಡ್ಡ ದೊಡ್ಡ ಕಾವಿ ಸ್ವಾಮಿಗಳೇ ಬಡದಾಡ್ತಾವ. ಶಂಡ್ರೆ ಪಾಪ ನೀವು ಮುಗ್ದ್ರು ಏನೋ ಕಲ್ಲು ಮಣ್ಣನ್ನು ಒಪ್ಕೊಂಡು ಹೊಂಟು ಬಿಟ್ಟಿರತ್ತೆ, ಹೋಗ್ಲಿ ಅತ್ತಗೆ. ನೀವು ಸಣ್ಣ ಪುಟ್ಟ ಏನು ಆ ಕಡೆ ಕಾಳವನೋ ಭೈರವನೋ ದುರ್ಗವನೋ ಒಪ್ಕೊಂಡು ಹೊಂಟು ಬಿಟ್ಟಿರಿ, ಇವರಲ್ಲೇ ಸರಿ ಇಲ್ಲ. ಪೇಜಾರ ಶ್ರೀಗಳಿಗೆ ಇದೇ ಪ್ರಶ್ನೆಯನ್ನು ಕೇಳ್ತೇನೆ ನಾನು. ಈ ದೇಶದಲ್ಲಿ ಶಂಕರಾಚಾರ್ಯರನ್ನ ನೀವು ಗುರು ಅಂತ ಒಪ್ಕೊಳ್ರಿ, ಆಗುತ್ತಾ ಅವ್ರಿಗೆ? ನೋ 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 ಅಂತಾರವರು. ಯಾರು? ಹಿಂದೂ ಸಮಾಜವನ್ನು ಕಟ್ಟುತ್ತೇನೆ ಅಂತ ಹೊರಟಿರುವ ಸ್ವಾಮೀಜಿಯವರು. ಹಿಂದೂ ಸಮಾಜವನ್ನು ಕಟ್ಟುತ್ತೇನೆ ಹೊಂಟಿರ್ತಕ್ಕಂತಹ ಮಧ್ವಾಚಾರ್ಯರ ಅನುಯಾಯಿಗಳಿಗೆ ಶಂಕರಾಚಾರ್ಯರು ಗುರುಗಳಾಗೋದಿಲ್ಲ. ಶಂಕರಾಚಾರ್ಯರ ಅನುಯಾಯಿಗಳಿಗೆ ಮಧ್ವಾಚಾರ್ಯರ ಪರಂಪರೆಯವರು ಗುರುಗಳಾಗೋದಿಲ್ಲ. ಶಂಕರಾಚಾರ್ಯ ಮಧ್ವಾಚಾರ್ಯರ ಪರಂಪರೆಯ ರಾಮಾನುಜಾಚಾರ್ಯರು ಗುರುಗಳಾಗೋದಿಲ್ಲ, ಅನುಯಾಯಿಗಳಾಗೋದಿಲ್ಲ. ನಾವು ಕುರಾನ್ ಹತ್ರ ಹೋಗೋದು ಬೇಡ, ಬೈಬಲ್ ಹತ್ರ ಹೋಗೋದು ಬೇಡ, ನೀವು ನಿರ್ಮಾಣ ಮಾಡಿರೋ ಧರ್ಮದ ಹತ್ರನೇ ಬರ್ತೀನಿ. ಏನ್ರಿ ಬೆಲ್ದಾಳ್ ಶಂಡ್ರ, ನಾವು ಕುರಾನ್ ಹತ್ರ ಹೋಗೋದೇ ಬೇಡ, ಬೈಬಲ್ ಹತ್ರ ಹೋಗೋದು ಬೇಡ ಸ್ವಾಮಿ. ಶಂಕರಾಚಾರ್ಯರಿಗೆ ಹೇಳಿದ ಮಾತು ತಪ್ಪಿದ್ರೆ ಮಧ್ವಾಚಾರ್ಯರಿಗೆ ಯಾಕೆ ಬರಬೇಕಾಗಿತ್ತು? ಮಧ್ವಾಚಾರ್ಯರು ಬಂದು ಅಷ್ಟಮಠಗಳನ್ನು ಯಾಕೆ ಸ್ಥಾಪನೆ ಮಾಡಬೇಕಾಗಿತ್ತು? ಮಧ್ವಾಚಾರ್ಯರು ಹೇಳಿದ ಮಾತನ್ನೇ ಒಪ್ಪಲಾರದೆ ಉತ್ತರಾದಿ ಮಠದ ಮೂಲರಾಮನನ್ನ ಒಪ್ಪಿಕೊಂಡು ಭರತನನ್ನ ಪೂಜೆ ಮಾಡಲಾರದೆ ಸೀತೆಯನ್ನ ಒತ್ತುಕೊಂಡು ಹೋಗ್ತಕ್ಕಂತಹ, ಸೀತೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಉತ್ತರಾದಿ ಮಠದವರು ಯಾಕೆ ಬರಬೇಕಾಗಿತ್ತು? ಬಹಳ ಚಲೋ ಚಿಂತನೆ ಇಡ್ತಾ ಇದ್ರಿ, ಗಮನ ಇಡಬೇಕು. ನಿಮ್ಗೆ ಯಾವುದು ಗೊತ್ತಿಲ್ಲ, ಉತ್ತರಾದಿ ಯಾವುದು ದಕ್ಷಿಣ ಯಾವುದು ಗೊತ್ತಿಲ್ಲ. ನಿಮಗೇನಿದ್ರು ಕಾಣಿಕೆ ಹಾಕೋದು, ಆರತಿ ತಗೊಂಡು ಹೊಂಟು ಬಿಡೋದು ಅಷ್ಟೇ ನಿಮ್ಮ ಕೆಲಸ. ಈ ವೇದಿಕೆ ಚೆನ್ನಾಗಿ ಒಬ್ಬೊಬ್ಬರು ಒಂದೊಂದು ಚಿಂತನೆಯನ್ನು ಹೇಳಿ ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದೇವೆ ನಾವು. ಈ ಉತ್ತರಾದಿ ಮಠದವರ ನಂತರ ಏನಾಯಿತು, ಅದರೊಳಗಡೆ ಪುನಃ ರಾಘವೇಂದ್ರ ಸ್ವಾಮಿಗಳು ಬಂದರು. ಯಾರು? ಗಟ್ಟದ ಮೇಲ್ನವರು, ಗಟ್ಟದ ಕೆಳಗನವರು ಅಂತ ಅರ್ಥ ಆಗ್ತದೆ ನಿಮಗೆ ಹೇಳೋದು. ಗಟ್ಟದ ಮೇಲ್ನವರು ಅಂತ ಹೇಳಿದ್ರೆ ಬ್ರಹ್ಮಚಾರಿಗಳು, ಗಟ್ಟದ ಕೆಳಗೆ ಅಂತ ಹೇಳಿದ್ರೆ ಗೃಹಸ್ಥರ ಸ್ವಾಮಿಗಳಾಗೋದು. ಮಜಾ ನೋಡ್ರಿ, ದೇಶದ ಧರ್ಮ ಮೊದಲು ತಿಳ್ಕೊಳ್ರಿ. ನನಗೆ ಚಪ್ಪಾಳೆ ತಟ್ಟೋದಲ್ಲ, ಇರೋದನ್ನ ಹೇಳಿ ಹೋಗ್ತೀನಿ ಏನು ಗೊಂದಲ ಮಾಡ್ಯಾರ ಅಂತ. ಏನು ಗೊಂದಲ ಎಬ್ಬಿಸ್ಯಾರ ಅಂತ ನಾನು ಮೊದಲು ಹೇಳ್ತೇನೆ ನಿಮಗ. ಏನೇನು ಮಾಡ್ಯಾರ ಅಂತ ಹೇಳ್ತೀನಿ ಇವರಿಗೆ. ಇವರು ಈ ರೀತಿ ಬಂದ ನಂತರ ಇನ್ನೊಬ್ಬರು ಬಂದರು, ರಾಮಾನುಜಾಚಾರ್ಯರು, ತಮಿಳುನಾಡಿನಿಂದ ಬಂದರು. ಅವರು ಮೇಲುಕೋಟೆ ಒಳಗೆ ಬಂದು ನಿಂತ್ಕೊಂಡ್ರು. ಅವರು ಇವರು ಶಂಕರಾಚಾರ್ಯರು ಹೀಗೆ ವಿಭೂತಿ ಹಚ್ಚಿದ್ರ, ಮಧ್ವಾಚಾರ್ಯರು ಹಿಂಗ್ ನಾಮ ಹಾಕಿದ್ರು. ಅವ್ರು ಹಿಂಗ್ ನಾಮ ಹಾಕಿದ್ರು, ಇವ್ರು ಹಿಂಗ್ ನಾಮ ಹಾಕಿದ್ರು. ರಾಮಾನುಜಾಚಾರ್ಯರು ಬಂದು 3 ನಾಮ ಹಾಕಿಬಿಟ್ರು. ಹಾಕಿದ್ರು ಭಾಳ ಜನ RSS ಕಾರ್ಯಕರ್ತರು ಇಲ್ಲಿ ಕುಂತಾರೆ, ರೆಕಾರ್ಡ್ ಮಾಡಿ ತಗೊಂಡು ಹೋಗ್ತಾರೆ, ಗೊತ್ತದ ನನಗೆ. ಒಂದು 100 ಮಂದಿ ಕುಂತಾರ ಇಲ್ಲಿ. ಅವ್ರು ಹಿಂಗ ಬಂದು ನಾಮ ಹಾಕಿದ್ರು. ಅವ್ರು ಹಿಂಗ ಬಂದು ನಾಮ ಹಾಕಿದ ಕೂಡ ಅದ್ರೊಳಗಂದ್ರು 3 ನಾಮ ದೊಡ್ಡದೋ, ವೈ ದೊಡ್ಡದೋ, ಯು ದೊಡ್ಡದೋ, ಮೊದಲು ಕೆಂಪು ಹಾಕಬೇಕು, ಆ ಕಡೆ ಈ ಕಡೆ ಬೆಳ್ಳಗೆ ಹಾಕಬೇಕು ಅಂತ ಗಲಾಟೆ ಎಬ್ಬಿಸಿದ್ರು ಕೌಡ್ರು. ಮೊನ್ನೆ 2008 ಕೋರ್ಟ್ಗೆ ಹೋಯ್ತ್ರಿ ನಾಮ ಹಾಕಕ್ಕಾಗಿ. ಹೊಲಸು ಆನೆಗೆ ಬ್ರಿಟಿಷರ ಕಾಲದಲ್ಲಿ ವೆಲ್ಲೂರು ಒಳಗಡೆ ಆನೆಗೆ ಯು ಹಾಕಬೇಕು, ವೈ ಹಾಕಬೇಕು.
ಇವನವರು ಮೊದಲು ತೀರ್ಥ ತಗೊಳ್ಬೇಕು, ವೈ ಅವರು ಮೊದಲು ತೀರ್ಥ ತಗೊಳ್ಬೇಕು ಅಂತ ಬ್ರಿಟಿಷ್ ಕೋರ್ಟ್ಗೂ ಹೋಯ್ತು. ಅವಾಗ ಕೋರ್ಟ್ನಲ್ಲಿ ಜಡ್ಜ್ ತೀರ್ಮಾನ ಮಾಡಿದ್ರು, ಯು ಅವ್ರು ತಗೋಬೇಕು, ವೈ ಅವ್ರು ತಗೋಬೇಕು. ಇದು ಭಾಳ ಗಲಾಟೆ ಅದ, ಮಧ್ಯೆ ಒಂದು ತಂಬಿಗೆ ಇಡ್ರಿ, 2 ಪೈಪ್ ಹಾಕಿದ್ರಿ, ಮೇಲೆ ಹಾಕಿಬಿಡ್ರಿ, ಇಬ್ಬರು ತೊಗೊಂಡು ಹೊಟ್ಟೋಗ್ಬಿಡ್ಲಿ ಅಂದರು ಅವರು. ನೀವು ಬೆಳಗಿಂದ ಕೇಳ್ಕೊತ ಬಂದಿರಿ, ಸ್ವಲ್ಪ ಗಲಾಟೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ನಿಮಗೆ ಏನು ಮಾಡ್ಯಾರ ಅಂತಂದ್ರ, ಪ್ರತಿಯೊಬ್ಬರು ನಿಮ್ಮನ್ನ ಬದುಕಲಿಕ್ಕೆ ಬಿಡಲಿಲ್ಲ. ನಮ್ಮಂಥ ಸ್ವಾಮಿಗಳು ಯಾರು ನಿಮ್ಮನ್ನ, ನೀವು ದುಡಿದಿದ ಅನ್ನವನ್ನ ನೀವು ಪ್ರಾಮಾಣಿಕವಾಗಿ ಊಟ ಮಾಡಲಿಕ್ಕೆ ಬಿಡಲಿಲ್ಲ. ನಾವು ಧರ್ಮ ಮತ್ತು ಧಾರ್ಮಿಕ ಮುಖಂಡರು ಈ ದೇಶದೊಳಗಡೆ ಧರ್ಮ ಅನ್ನತಕ್ಕಂಥ ಅಸ್ತ್ರದಿಂದ ಮನುಷ್ಯ ಅನ್ನತಕ್ಕಂಥ ವ್ಯಕ್ತಿಯ ಮೇಲೆ ಪ್ರಯೋಗಶೀಲತೆಯ ಚಿಂತನೆಗಳನ್ನು ಇಟ್ಕೊಳ್ತಾ ಶೋಷಣೆ ಅನ್ನತಕ್ಕಂಥ ಮೂಢನಂಬಿಕೆಯನ್ನು ಹೇರಿಸ್ಕೊಳ್ತಾ ಈ ಸಮಾಜದಲ್ಲಿ ನಿಮ್ಮನ್ನ ಬಂಡವಾಳ ಆಗಿ ಬದುಕ್ತಿರ್ತಕ್ಕಂಥ ಮಠಾಧಿಪತಿಗಳಿಗೆ ಧಿಕ್ಕಾರ. ಅದು 2 ಪ್ರಶ್ನೆನೇ ಇಲ್ಲ, ಧಿಕ್ಕಾರ. ಅದು ಬದುಕಕ್ಕೆ ಕೊಟ್ಟಾರೆ ನಿಮ್ಮನ್ನ. ಆ ಜ್ಯೋತಿಷ್ಯದವ್ರನ್ನೆಲ್ಲ ತಗೊಂಬರ್ರಿ, ಟಿವಿಯಾಗ ಕುಂತಿರೋ ಕಳ್ಳರನ್ನ, ಆ ಕಳ್ಳರನ್ನ ತಗೊಂಬರ್ಬೇಕು, ಲೈನಾಗಿ ಕುಂಡ್ರಿಸಿ. ಅವ್ರು ಹೇಳಿದ್ರು, ಮುಂದೆ ಮುಂದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ತುಲಾರಾಶಿಯವರಿಗೆಲ್ಲರಿಗೂ ಶುಕ್ರ ದೆಸೆ ಇದೆ ಅಂದರು. ಮೊನ್ನೆ ಅಂದಾರ ಅವರು. ಯಾವಾಗ? 15 ದಿವಸ ಹಿಂದೆ ಅಂದ. ನಾವು ಬ್ರಹ್ಮಾಂಡದ ನರೇಂದ್ರ ಶರ್ಮಾ. ಯಾರಂದನ? ಅವ ಬಿಗ್ ಬಾಸ್ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಬಂದಾನ ಎಲ್ಲಾರೀಶ್ವರಿ ಹಾಡಿಗೆ. ಯಾರು? ಜೋಕೆ ನಾನು ಮಿಂಚಿನ ಬಳ್ಳಿ ಅಂತ ಅವ ಅಂದ. ಶುಕ್ರ ದೇಶ ಇನ್ನು ಶುರು ಆಗ್ತದ. ಶುಕ್ರ ದೇಶ ಶುರು ಆಗೋದ್ರಿಂದ ತುಲಾರಾಶಿಯವರಿಗೆಲ್ಲರಿಗೂ ಮುಂದೆ ಲಾಭ ಅದ ಅಂತಂದ. ಪಾಪ ತಮಿಳ್ನಾಡಿನಲ್ಲಿ ತುಲಾರಾಶಿಯವರು ಬದುಕ್ಯಾರ, ಬಾಕಿಯವರೆಲ್ಲ ಸತ್ತೋಗಿಬಿಟ್ಟ. ಏನ್ರಿ ಸ್ವಾಮಿ? ತಮಿಳ್ನಾಡು ನೀರು ತುಂಬಿ ಬದುಕಕ್ಕೆ ಇವ್ರಿಗೆ ಯಾರಿಗೂ ಪಂಚಾಂಗದಲ್ಲಿ ತಿಳಿಲಿಲ್ಲ ಏನಿದು ಬರ್ತದ ಇಲ್ಲ ಅಂತ. ಕಳ್ರಗ ಎಲ್ಲೋಗಿದ್ರಿ ಇವರು? ಇವ್ರು ಎಲ್ಲೂ ಹೋಗಿದ್ರು ವಿಚಾರ ಮಾಡ್ರಿ. ನಿಮ್ಮನ್ನ ಮಳೆ ಬಂದು ನಲಗಕ್ಕತ್ತದ ತಮಿಳುನಾಡಿನಲ್ಲಿ, ಜನಗಳು ತತ್ತರಿಸ್ತಾ ಇದ್ದಾರ. ಎಲ್ಲಿ ನಿಮ್ಮ ದೇವರು, ಎಲ್ಲಿ ನಿಮ್ಮ ಗುಡಿ, ಎಲ್ಲಿ ನಿಮ್ಮ ಗುಂಡಾರ, ಎಲ್ಲಿ ನಿಮ್ಮ ಧರ್ಮ? ಎಲ್ಲಿ ಸ್ವಾಮಿ ನಿಮ್ಮ ಧರ್ಮ, ನಿಮ್ಮ ದೇವರು? ಎಲ್ಲಿದೆ ನಿಮ್ಮ ದೇವರು, ನಿಮ್ಮ ಧರ್ಮ? ನಿಮ್ಮ ಗುಡಿ ಮುಳುಗೋಗ್ಬಿಡ್ತು ನೀರಿನೊಳಗ. ನಿಮ್ಮನ್ನು ಕಾಪಾಡಲಿಲ್ಲ ಇಷ್ಟು ದಿವಸ ನಂಬಿದವರು ಅಲ್ವಾ? ಹಾಗಾದರೆ ಮನುಷ್ಯನಿಗೆ ಇವತ್ತು ಈ ಧರ್ಮ ಮತ್ತು ಈ ಧಾರ್ಮಿಕ ಮುಖಂಡರು ಏನು ನ್ಯಾಯವಾದಂಥ ಸಮ್ಮತವಾದ ಬೋಧನೆ ಕೊಡ್ತಾ ಇದ್ದಾರೆ ಈ ದೇಶದೊಳಗಡೆ? ಏನು ಹೇಳ್ತಾ ಇದ್ದೀವಿ ಅನ್ನತಕ್ಕಂಥ ನಿಮಗೆ ಎಂಥ ಜನ ಇದ್ದೀರಿ ನೀವು ಅಂದ್ರೆ, ನೀವಿಲ್ಲಿ ಕುಳಿತಿರೋರೆಲ್ಲರೂ ಭಯ ಮಿಶ್ರಿತವಾದ ವಾತಾವರಣದಲ್ಲಿ ಕುಳಿತಿದ್ದೀರಿ. ಅಪ್ಪ ಒಂದು ದಿವಸ ಹುಟ್ಟಿದ ಮೇಲೆ ನಾವು ಸಾಯ್ತೀವಿ ಇರ್ತೀವೇನು? ಇಲ್ಲಿ ಮಾತಾಡೋ ಸ್ವಾಮಿನೂ ಸಾಯ್ತಾನ, ಕಿರೀಟ ಇಟ್ಕೊಂಡಿರೋ ಸ್ವಾಮಿನೂ ಸಾಯ್ತಾನವ, ಇರ್ತಾನೇನವ? ಇರಕ್ಕೆ ಬಂದಾನೇನವ? ಏನು ಹೊರವ್ರು ಹೊರ್ತಾರೆ, ಹೊರವ್ರು ಎಗಲು ಬಾರ, ಕೂರೋರು ಕುಂಡಿ ಬಾರ ಅಂತೆ. ಹೊರವ್ರು ಹೊರಲಿ, ಅದಕ್ಕೇನು ದೊಡ್ಡ ಮಾತು. ಬದುಕಬೇಕು ಅಂತ ನಿಮಗೆ ಜೀವನದಲ್ಲಿ ಆಸೆ ಇದ್ದರೆ ನೋಡ್ರಿ, ಈ ಜಗತ್ತಿನಲ್ಲಿ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್, ಮನುಷ್ಯನಿಗೆ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್, ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕ್ರಿ? ಮನುಷ್ಯನಿಗೆ ದೇವರಿಗಿಂತ ಮುಖ್ಯವಾಗಿ ಏನು ಬೇಕಂದ್ರೆ ಅನ್ನ ಬೇಕು. ಮನುಷ್ಯನಿಗೆ ಮೊದಲು ಅನ್ನ ಬೇಕು. ಬಸವಣ್ಣ ಇದನ್ನ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್, ಇದಕ್ಕೆ ಶಿವಪಂಚಾಯತ ಅಂತ ಕರೆದ ಬಸವಣ್ಣ. ಇದನ್ನ ಶಿವಪಂಚಾಯತ ಅಂತ ಕರೆದ. ಮನುಷ್ಯನಿಗೆ ಏನು ಬೇಕು? ಅನ್ನ ಬೇಕು. ಬದುಕಲಿಕ್ಕೆ ಇಷ್ಟು ಅರಿವು ಬೇಕು, ಮಾನ ಮುಚ್ಚಲಿಕ್ಕೆ ಅಷ್ಟು ಬಟ್ಟೆ ಬೇಕು, ರೋಗ ರುಜಿನ ಬಂದರೆ ಇಷ್ಟು ಔಷಧಿ ಬೇಕು, ಮಲಗಲಿಕ್ಕೆ ಒಂದು ಮನೆ ಬೇಕು. ಇದು ಮನುಷ್ಯನ ಮೂಲಭೂತವಾದಂಥ ಸೌಕರ್ಯ. ಗುಡಿ ಬೇಡ, ಮಸೀದಿ ಬೇಡ, ಚರ್ಚ್ ಬೇಡ, ನಮಗೇನು ಬೇಕು? ಇವು 5 ಬೇಕು. ಅನ್ನ, ಅರಿವು, ಆಶ್ರಯ, ಔಷಧ. ಇದು 3 ಬೇಕು. ಇದು 3 ಬೇಕಂತಂದ್ರೆ ರೊಕ್ಕ ಬೇಕು. ರೊಕ್ಕ ಬೇಕಂದ್ರೆ
ದುಡಿಬೇಕು. ದುಡಿದ್ರೆ ರೊಕ್ಕ ಬರ್ತದ, ಅನ್ನನೂ ಸಿಗ್ತದ, ಬಟ್ಟೆನೂ ಸಿಗ್ತದೆ, ಎಲ್ಲವೂ ಸಿಗ್ತದೆ, ನೆಮ್ಮದಿ ಆಗಿರಬೇಕು. ಇದನ್ನು ನೀವು ದುಡಿದು ನೀವು ಪಡ್ಕೊಳ್ಳೋದು ಬಿಟ್ಟು ಈ ಕೈ ತೋರಿಸಿದ್ರೆ ನಿಮಗೆ ಅನ್ನ ಸಿಗುತ್ತೇನೋ, ಗುಡಿಗೆ ಹೋದ್ರೆ ನಿಮಗೆ ಅನ್ನ ಸಿಗುತ್ತೇನೋ, ಅಥವಾ ಶ್ರಾವಣ ಶುಕ್ರವಾರದ ದಿವಸ ಈ ಭಾರತ ದೇಶದಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಒಂದು ಕೊಡ ತಂದು ಒಂದು ಕಾಯಿ ಇಟ್ಟು ಸೀರೆ ಉಡಿಸಿ ಮನೆಯಲ್ಲಿರೋ ಬಂಗಾರ ಎಲ್ಲ ಹಾಕಿ ಶ್ರಾವಣ ಶುಕ್ರವಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬೇಗ ಬೇಗನೆ ಬಂದು ನಮ್ಮ ಟ್ರೆಷರಿ ಒಳಗೆ ಸೇರಮ್ಮ ಅಪ್ಪನ ಪೂಜೆ ಮಾಡಿ ಬಿಡೋದ್ರಿ ಆತ. ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಅಮೇರಿಕದವ್ರಿಗೆ ಲಕ್ಷ್ಮಿ ಅಂದ್ರಂತೆನೆ ಯಾರು ಗೊತ್ತಿಲ್ಲ. ಜಪಾನ್ ದೇಶದವ್ರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ. ಎಲ್ಲರೂ ಹೋಗಿ ಅಮೇರಿಕದಲ್ಲಿ ಕೇಳ್ರಿ ಲಕ್ಷ್ಮಿ ಯಾರು ಅಂತ ಗೊತ್ತು. ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೋಲಿ ಲಕ್ಷ್ಮಿ. ಏನ್ ಜಗತ್ತದ ಜನರನ್ನ ನಿಮ್ಮನ್ನು ಹೆಂಗಿಟ್ಟಾರ ಅಂತಂದ್ರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದಂತ. ತಮ್ಮ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿ ಇವರು ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗ್ಲಿಲ್ಲ. ಜಪಾನ್ ಮತ್ತು ಅಮೇರಿಕ ಬೇರೆ ದೇಶಗಳಲ್ಲಿ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ. ದೇಶದಲ್ಲಿ ದುಡಿದ್ರು ನಿಮ್ಮಂತ ಭಾರತ ದೇಶಕ್ಕೆ ಸಾಲ ಕೊಡ್ತಾರೆ. ಮನುಷ್ಯರಿಗೂ ದುಡಿಯೋದನ್ನು ಬಿಟ್ಟು ಪೂಜೆ ಮಾಡೋದಕ್ಕೆ ಕಲಿಸಿರಲ್ಲೋ ಪೂಜಾರಿಗಳ. ಯಾವುದು ದೇಶ ಇದು? ಯಾವುದ್ರಿ ದೇಶ? ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ, ಮಸೀದಿಯಿಂದನೋ, ಮಂದಿರದಿಂದನೋ? ಅದಕ್ಕೆ ಬಸವಣ್ಣ ಬರದ ಎಷ್ಟು ಸುಂದರವಾದ ರಚನೆಯಾದಂಥ ವಚನವನ ಬರದ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ. ನಾವು ರೈತರನ್ನ ದೇವರನ್ನು ತೊಳೆದು ಹೋಗ್ಲಿ, ರೈತರನ್ನ ಮರ್ತೋ, ಕೆಲಸ ಮರ್ತೋ, ಕಾಯಕ ಮರ್ತೋ, ದಯಮಾಡಿ ನಿಮ್ಮ ಇಲ್ಲಿ ಕುಂತಿರೋ ಭಾಳ ಜನ ಗಂಡಸರಿದ್ರಿ, ಹೆಣ್ಮಕ್ಳು ಕಡಿಮೆ ಇದ್ರಿ. ನಿಮ್ಮ ಹೆಣ್ಮಕ್ಳಿಗೆ ದೇವರು ಖರ್ಚು ಮಾಡೋ ರೊಕ್ಕನ ಪ್ರತಿದಿನ ಪಿಗ್ಮಿ ಹಾಕಕ್ಕೆ ಹೇಳ್ರಿ. ವರ್ಷಕ್ಕೆ 4 ಬಿಲ್ವಾರ ಮಾಡಿಸ್ಕೊಳ್ಬೋದು. ಎಷ್ಟು ಮಾಡಿಸ್ಕೋಬೋದು? ಬಂಗಾರ ಮಾಡಿಸ್ಕೋಬೋದ್ರಿ. ದೇವ್ರು ಕೊಡೋ ರೊಕ್ಕನ ಅವ ಏನು ಕೇಳತ್ತಾನವ? ಬಾಳೆಹಣ್ಣು ಕೊಟ್ಟಿರೋದು ನಿನಗೆ ತಿನ್ನಾಕ, ಅದನ್ನು ಬಿಡ್ತಾರ, ಬೆಳಗ್ಗೆ ಬಾಳೆಹಣ್ಣು ತೊಗೊಂಡು ಹೋಗ್ತಾರೆ. ಗಣಪತಿಗೆ ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಸಾಕ್ಷಾತ್ ಒಲಿಯುತ್ತಾನೆ ಅಂತ ತಾಮ್ರಪಾಣಿ ಹೇಳ್ತಾನೆ 12 ಗಂಟೆಗೆ ಜಿ ಟಿವ್ಯಾಗ. ಯಾರು? ತಾಮ್ರಪಾಣಿ ಅಂತೇಳ 12 ಗಂಟೆಗೆ ಹೇಳ್ತಾನೆ. ಸ್ವಾಮಿ, ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಒಲಿಯುತ್ತದಂತಂದ್ರೆ ಬೆಣ್ಣೆ ತೊಗೊಂಡೋಗಿ ಸೇವೆ ಮಾಡೋದು. ನಿಮಗೆ ಇಷ್ಟು ಪಂಚಾಮೃತ ಕೊಡ್ತಾರೆ, ನೀವು ತಿಂದು ತಲೆ ಮೇಲೆ ಹೋಗ್ಕೊಂಡು 3 ಸಲ ತಿರುಗಾಡಿ ಹುಚ್ಚರಂಗ. ಕುಡ್ದವ್ರು ತಿರುಗಾಡೋದಿಲ್ಲ, ಅದಕ್ಕಿಂತ ತಿರುಗಾಡ್ತಾರೆ ಇವು. ಕುಡ್ದವ್ನು ರೌಂಡ್ ಹೊಡಿಯಲ್ರಿ, ಅದಕ್ಕಿಂತ ಹೆಚ್ಚು ಹೊಡಿತಾ ಇರ್ತಾರೆ ಇವು. 3 ರೌಂಡ್ 4 ರೌಂಡ್ ಹೊಡೆದು ಅವ್ನು ಕೊಡೋ ತೀರ್ಥ ತಗೊಂಡು ಬೆಣ್ಣೆ ಕೊಟ್ಟು ಬರ್ತಾರೆ. ಬೆಣ್ಣೆ ಕಾಯಿಸಿ ಮಕ್ಕಳಿಗೆ ಹೋಳಿಗೆ ಮೇಲೆ ಹಾಕಿ ಅವು ಚೆನ್ನಾಗಿ ಬದುಕ್ತಾರ. ನೀವು ನೀರು ತಗೊಂಡು ಬಂದು ಕುಂತೀರಿ ಈ ಜಗತ್ತಿನಾಗ. ಏನು ಮಾಡಬೇಕು ನಿಮಗೆ? ಬೆಣ್ಣೆ ತಿನ್ರಿ ಅಂದರೆ ಬೆಣ್ಣೆ ತೊಗೊಂಡೋಗಿ ಕೊಡ್ತೀರಿ, ಬಾಳೆಹಣ್ಣು ತಿನ್ರಿ ಅಂತ ಕೊಟ್ಟರೆ ಬಾಳೆಹಣ್ಣು ಕೊಡ್ತೀರಿ. ಹೆಂಗೆ ನಿಮ್ಮನ್ನು ಚಿಂತನೆ? ನಾನು ಹಿಂಗೆ ಮಾತಾಡ್ತಿದ್ದೀನಲ್ಲ, ನಾನು ಸ್ವಾಮಿ ಅಲ್ಲ ನಿಮ್ಮ ಪಾಲಿಗೆ. ನಾನು ಹೆಂಗಿರ್ಬೇಕು ಗೊತ್ತೇನೋ? ಸ್ವಾಮಿಗಳಾದವ್ರು ಹೆಂಗಿರ್ಬೇಕೇನೋ? ಸ್ವಾಮಿಗಳಾದವ್ರು ಹೆಂಗೆ ಆಶೀರ್ವಾಚನೆ ಮಾಡ್ಬೇಕೇನು ಗೊತ್ತೇನೋ? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ. ನಾವು ಹಿಂಗೆ ಅಂದ್ಬಿಟ್ರೆ ನೀವು ಹಿಂಗೆ ಉದ್ಧಾರ ಆಗ್ತಿರಂತೆ. ಹಿಂಗಂದ್ರೆ ಉದ್ಧಾರ ಆಗೋದಿತ್ತು ಅಂದ್ರೆ ಈ ಜಗತ್ತಿನಾಗ ಎದಕ್ಕೆ ಸ್ವಾಮಿ? ಎಲ್ಲರೂ ಹಿಂಗೆ ಹೋಗಿತ್ತು, ಎಲ್ಲ ಸ್ವಾಮಿಗಳು ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ಲಿ. ಎಲ್ಲಿ? ಚೆನ್ನೈನಲ್ಲಿ. ಹಿಂಗಂದ್ಬಿಡ್ಲಿ, ನೀರು ಬತ್ತು ಬಿಡ್ಲಿ ಅತ್ತ, ಬತ್ತು ಬಿಡ್ಲಿ ಸ್ವಾಮಿ. ಹಿಂಗಂದು ಬಿಡ್ಲಲ್ಲ ಎಲ್ಲರೂ ಪರದಾಡಕತ್ತಾರ. ಏನು ಈ ಜಗತ್ತಿನಲ್ಲಿ ಎಂತೆಂಥ ಮೋಸಗಾರರು ಹುಟ್ಟಾರ ಅಂದ್ರೆ
ಹೇಳಬಾರ್ದು, ಮಾತನಾಡೋದಿಲ್ಲ, ಹೆಚ್ಚು ಮಾತಾಡೋರ ಮುಂದೆ ಮೈ ಕೊಡಬಾರ್ದಂತೆ, ಎಮ್ಮೆಯನ್ನು ನೀರಿನಲ್ಲಿ ಬಿಡಬಾರ್ದಂತೆ, ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದಂತೆ. ಹೆಚ್ಚು ಹೊತ್ತು ನಾ ಮಾತಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ತಮಾಷೆ ಒಳಗಡೆ ಚಿಂತನೆ ಹೇಳ್ತಾ ಇದ್ದೇನೆ. ಯಾಕಂದರೆ ಬೆಳಗಿನಿಂದನೂ ನೀವು ಕೂತಿರ್ತೀರಿ, ನಿಮ್ಮ ಮನಸ್ಸಿಗೆ ಒಂದಿಷ್ಟು ನನ್ನ ಹಾಸ್ಯದೊಳಗಡೆ ನಿಮಗೆ ಚಿಂತನೆ ಇದೆ. ನನ್ನ ಹಾಸ್ಯದ ಮಾತಿನಲ್ಲೇ ನಿಮಗೆ ಜವಾಬ್ದಾರಿಯಾದಂತಹ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಇದೆ. ಎದ್ದೇಳಬೇಕು, ನೀವೆಲ್ಲರೂ ಎದ್ದೇಳಬೇಕು, ಚೆನ್ನಾಗಿ ಎದ್ದೇಳಬೇಕು. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತ. ಇನ್ನು ಕೇಳಿದ್ರೆ ಊರೊಳಗೆ ಗೌಡ್ರು ದ್ಯಾಮವನ್ ದುರ್ಗವನ್ ಜಾತ್ರೆ ಮಾಡ್ತಾರೆ, ಗೊತ್ತೇನು ನಿಮಗೆ? ಏನ್ರಿ ಶಿವನಗೌಡ್ರೆ, ದ್ಯಾಮವನಿಗೆ ಜಾತ್ರೆ ಟೈಮ್ನಲ್ಲಿ ದೇವ್ರಿಗೆ ತಾಲಿ ಕಟ್ಟವ್ರು ಯಾರು ಗೊತ್ತೇನ? ಯಾರು ಕಟ್ತಾರೆ? ಪೂಜಾರಿ ಕಟ್ಟಲ್ಲ, ಊರ್ ಗೌಡ ಕಟ್ತಾನ. ಏನ್ರಿ ಅಪ್ಪಳೆ, ದ್ಯಾಮವನಿಗೆ ಊರ್ ಗೌಡ ತಾಲಿ ಕಟ್ತಾನಂದ್ರೆ ಗೌಡ್ರ ಏನ್ರು ದ್ಯಾಮವ ಆದ್ಲಲ್ರಿ ಜಗತ್ನಾಗ. ಗೌಡ್ನ ಹೆಂಡ್ತಿ ದ್ಯಾಮವನು ಆದ್ಲಾ, ದುರ್ಗವನು ಆದ್ಲಾ? ಇರ್ಲಿ, ದ್ಯಾಮವನು ಇರಲಿ, ದುರ್ಗವನು ಇರಲಿ, ಕಾಟವನು ಇರಲಿ, ಬೀರವನು ಇರಲಿ, ಅವು ನಮ್ಮ ದೇವ್ರುಗಳು ಅಂತ ಇಟ್ಕೊಬಿಡೋಣ. ಆದರೆ ಈ ದೇವ್ರು ಹಂಚಿದ್ರಲ್ಲ, ಈ ಸ್ವಾಮಿಗಳು, ಈ ಪುರೋಹಿತ ಶಾಹಿಗಳು, ಈ ಪಟ್ಟಭದ್ರ ಹಿತಾಸಕ್ತಿಗಳು. ನಾನೊಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ, ಮಾಂಸ ತಿಂದವರಿಂದ ಈ ದೇಶ ಹಾಳಾಗಿಲ್ಲ ಅಂತ. ಭಾಳ ಜನ ನನ್ನನ್ನು ಹಿಡ್ಕೊಂಡು ಜಗ್ಗಾಡಿದ್ರು ಫೇಸ್ಬುಕ್ನಾಗ, ಒಳ್ಳೆ ಬಬ್ಬಲ್ಗಂಬು ಜಗ್ಗಾಡ್ದಂಗೆ. ಏನು ಹಿಂಗೆ ಹೇಳಕತ್ತಿದ್ರು, ಅವರು ಹೇಳಕತ್ತಿದ್ರು. ಹೇಳಿರಪ್ಪ, ನಾನಂತೂ ಏನು ಹೇಳಿಲ್ಲ. ಹೌದು, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ, ಮಾಂಸ ತಿಂದವರಿಂದ ಹಾಳಾಗಿಲ್ಲ ಅನ್ನೋದಾದರೆ, ಈ ದೇಶದಲ್ಲಿ ಮಾಂಸ ತಿಂದವರಿಂದ ದೇಶ, ನಾನು ಇಸ್ಲಾಮ್ರನ್ನ ಕುರಿತು ಹೇಳೋದಲ್ಲ, ಈ ದೇಶದಲ್ಲಿ 99% ನಾವೆಲ್ಲರೂ ಮಾಂಸಾಹಾರಿಗಳು. ಈ ದೇಶ ನಮ್ಮಿಂದ ಹಾಳಾಗಿದೆಯೋ ಅಥವಾ ನಿಮ್ಮಂಥ ಪಟ್ಟಭದ್ರ ಹಿತಾಸಕ್ತಿಗಳು ಮಡಿವಂತಿಕೆಯಿಂದ ಈ ದೇಶ ಹಾಳಾಗಿದೆಯೋ ಅನ್ನತಕ್ಕಂಥದ್ದನ್ನು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ. ಈ ದೇಶದಲ್ಲಿ ಎಲ್ಲರೂ ಮಾಂಸಾಹಾರಿಗಳು. ಧರ್ಮದಲ್ಲಿ ತಂದರು ಮಾಂಸ ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಹಂಗೆ ತಿನ್ನಬಾರ್ದು, ಇದನ್ನು ಮುಟ್ಟಬಾರ್ದು, ಅದನ್ನು ಮುಟ್ಟಬಾರ್ದು. ಇವರಿಗೆ ಗೋವೇ ದೇವರಾದರು. ಯಾರಿಗೆ? ಉತ್ತಮರಿಗೆ. ಇವ್ರಿಗೆ ದೇವರು. 10 ದಶಾವತಾರದಲ್ಲಿ ಮತ್ತು ಹಂದಿನೂ ವರಾಹಾವತಾರ ಆಗ್ಯಾನ. ಅದನ್ನ ಯಾಕೆ ವರಾಹ ಯಾಕೆ ದೇವ್ರು ಆಗಬಾರ್ದು? ನಿಮಗೆ ಕಳ್ರು ನೀವು, ಸಂದರ್ಭ ಬಂದಾಗ ಚಾಪೆ ಹಾಸೋರು ನೀವು, ಸಂದರ್ಭ ಬಂದಾಗ ಚಾಪೆ ಹಾಸೋರು. ಅದಕ್ಕಾಗಿ ಬಸವಣ್ಣ ನುಡಿದ, ವಿಪ್ರರು ನುಡಿದಂತೆ ನಡೆಯೋರು, ವಿಪ್ರರು ನುಡಿದಂತೆ ನಡೆಯೋರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ವಿಪ್ರರು ನುಡಿದಂತೆ ನಡೆಯೋರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಏನು ಬಸವಣ್ಣ ಎದ್ದು ಬಂದ, ಏನು ಬುದ್ಧ ಎದ್ದು ಬಂದು ಈ ಮಾತನ್ನು ಹೇಳಿದ್ರು, ಅಂಬೇಡ್ಕರ್ ಬಂದು ಹೇಳಿದ್ರು. ಆದರೂ ನಮ್ಮ ಜನ ಎಚ್ಚೆಚ್ಚಲಿಲ್ಲ. ನಮ್ಮ ಜನ ಇವತ್ತಿಗೂ ಗುಡಿಗಳಲ್ಲಿ ನಿಲ್ತಾರೆ. ಅಂಬೇಡ್ಕರ್ ಎಂತಹ ಮಾತನ್ನು ಹೇಳಿ ಹೋದ್ರು ಈ ನಾಡಿನ ಒಳಗಡೆ. ಈ ಗುಡಿ ಗುಂಡಾರದಲ್ಲಿ ನಿಂತಿರುವ, ಕ್ಯೂವಿನಲ್ಲಿ ನಿಂತಿರುವ ಹೆಣ್ಣು ಮಕ್ಕಳು ಎಂದು ಗ್ರಂಥಾಲಯದಲ್ಲಿ ಕ್ಯೂ ನಿಲ್ಲುತ್ತದೆ ಅಂದು ಈ ದೇಶ ಉದ್ಧಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಹೋದ್ರು ಅಂಬೇಡ್ಕರ್. ಎಲ್ಲಿದ್ದೀವಿ ನಾವು? ಕುಳಿತವರೇ ಎಚ್ಚರವಾಗಿ, ನಂಬಬೇಡ್ರಿ ಇವ್ರನ್ನ ಯಾರನ್ನು. ಮೂಢನಂಬಿಕೆ, ಮೋಸ, ವಂಚನೆ, ಮೈ ಮೇಲೆ ದೇವ್ರು ಅಲ್ರಿ. ಈ ದೇಶದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಉತ್ತಮರ ಹೆಣ್ಣು ಮಕ್ಕಳು ದೇವದಾಸಿಯರಾಗಲಿಲ್ಲ, ಕೆಳವರ್ಗದ ಹೆಣ್ಣು ಮಕ್ಕಳು ಯಾಕೆ ದೇವದಾಸಿಯರಾದರು? ಯಾಕೆ ಉತ್ತಮರ ಹೆಣ್ಣು ಮಕ್ಕಳು ದೇವದಾಸಿಯರಾಗಲಿಲ್ಲ ಈ ದೇಶದೊಳಗಡೆ? ಯಾಕೆ ಕೆಳವರ್ಗದವ್ರನ್ನೇ ಪಡ್ಲಿಗೆ ಕೊಟ್ರಿ ನೀವು, ಮುತ್ತು ಕಟ್ಟಿದ್ರಿ? ಅದರಲ್ಲೂ ದೇವರಲ್ಲಿ ವಿಭಜನೆ ಮಾಡೋದ್ರಲ್ಲಿ ಭಾಳ ಚಲೋ ವಿಭಜನೆ ಮಾಡಿದ್ರಿ. ಅವರು ದೇವರು ಏನು ಪರಮಾನಂದಾಮ 18,000 ಜನರ ಜೊತೆಯಲ್ಲಿ ಕೃಷ್ಣಾಲೀಲವಾಗಿ ನರ್ತನ ಮಾಡುತ್ತಾ, ಏನು ಲೀಲಾಪತಿಯಾಗಿ ಹರಿಯಾಗಿ ಹೀಗೆ ಮಲ್ಕೊಂಡು ಒಕ್ಕಳೊಳಗಡೆ ಲಕ್ಷ್ಮಿಯನ್ನು ತಾವರೆ ಮೇಲೆ ಇಟ್ಕೊಂಡು ಏನು ಲೀಲಾಪುರುಷನಾಗಿ ಅವನ ಬದುಕು. ಅವರು ದೇವರುಗಳು ಬಹಳ ಚಲೋ. ನಮ್ಮ ದೇವರುಗಳು ಎಂತೋ ಗೊತ್ತೇನೋ, ಕಾಟವ, ಬೀರವ, ದುರ್ಗವ ಕೊಟ್ಟು ಅವು ಕಲ ಕತ್ತಿಗಿತ್ತಿ ಕೊಟ್ಟು ಅವು ನಾಲ್ಗೆ ಬಿಟ್ಟು ಅವು ನೋಡಿದ್ರೆ ಅದೇ ಬುದ್ಧಿ ಬರಬೇಕು ನಮಗೆ. ಮೋಸ ಮಾಡ್ತಾರೆ ಈ ಜಗತ್ತಿನಲ್ಲಿ. ಎಷ್ಟು ಅನ್ಯಾಯ ನಡೆದಿದೆ ಅನ್ನತಕ್ಕಂಥದ್ದು ನೀವು ಗಮನಿಸಬೇಕು. ನೀವು ಈ ದೇಶದೊಳಗಡೆ ಎಷ್ಟು ಅನ್ಯಾಯ ಸ್ವಾಮಿ, ಎಷ್ಟು ಮೋಸ ಮಾಡ್ತಾ ಇದ್ದೀರಿ ನೀವು ಜಗತ್ತಿಗೆ. ಎದ್ದು ಬನ್ನಿ, ಜನರನ್ನು ಮೋಸಗೊಳಿಸಬೇಡ್ರಿ, ಜನರನ್ನು ಒಳ್ಳೆಯ ದಾರಿಗೆ ತನ್ನಿ, ಬದುಕಲಿಕ್ಕೆ ಬಿಡ್ರಿ ಅವರನ್ನು.
ಸಹಜವಾಗಿ ಬದುಕಲಿಕ್ಕೆ ಬಿಡ್ರಿ. ನೀವ್ಯಾರು ಹೆದರಬೇಡ್ರಿ. ದೇವ್ರು ಏನು ನಿಮ್ಮನ್ನ ನೀವು ಬಾಳೆನ ಕೊಟ್ಟರು ನಿಮ್ಮನ್ನು ಸಾಯ ಹೊಡಿತಾನ, ಬಾಳೆನ ಬಿಟ್ಟರು ಒಂದಿನ ಹೋಗಕ್ಕೆ ಬಂದೀವಿ, ಇರಕ್ಕೆ ಬಂದೀವನ. ಬಸವಣ್ಣ ಬರ್ದಿಲ್ಲ ಏನು, ಕೊಲುವೆನೆಂಬ ಭಾಷೆ ದೇವನದು ಅಂತ ಬರ್ದಾನ. ಕೊಲುವೆನೆಂಬ ಭಾಷೆ ದೇವನದು. ಬೆಳಿಗ್ಗೆ ಎದ್ದೇಳ್ರಿ, ಚೆನ್ನಾಗಿ ಜಳಕ ಮಾಡ್ರಿ, ಜಳಕ ಮಾಡಿದ್ಮೇಲೆ ಒಂದಿಷ್ಟು ವ್ಯಾಯಾಮ ಮಾಡ್ರಿ, ವ್ಯಾಯಾಮ ಮಾಡಿದ್ಮೇಲೆ ಬಿಸಿ ಬಿಸಿ ರೊಟ್ಟಿ ಊಟ ಮಾಡ್ರಿ, ನಿಮ್ಮ ತಂದೆ ತಾಯಿಗಳಿಗೆ ಒಂದಿಷ್ಟು ನಮಸ್ಕಾರ ಮಾಡ್ರಿ, ನಿಮ್ಮ ಕಾಯಕಕ್ಕೆ ಹೋಗಬೇಡ್ರಿ, ಕೈಯಾಗ ಬಾಟ್ಲಿ ಹಿಡಿಬೇಡ್ರಿ, ಇಸ್ಪೇಟ್ ಎಲೆ ಹಿಡಿಬೇಡ್ರಿ, ಚಲೋ ವ್ಯಸನದಿಂದ ವಿಮುಕ್ತರಾಗ್ರಿ. ಸಂಜೆ ಹೊತ್ತು ಬಂದು ನಿಮ್ಮ ಮಕ್ಕಳಿಗೆ ಚಲೋ ಹೋಮ್ವರ್ಕ್ ಮಾಡಿದಾರೋ ಇಲ್ಲ ನೋಡ್ರಿ, ಮನೆಯೊಳಗೆ ಕೂತ್ಕೊಂಡು ಗಂಡ ಹೆಂಡತಿ ಮಕ್ಕಳೆಲ್ಲರೂ ಚಲೋ ಊಟ ಮಾಡ್ರಿ, ರಾತ್ರಿ ಉದಯ ಮೂವಿಸಿನಲ್ಲಿ ಒಂದು ಪಿಕ್ಚರ್ ನೋಡ್ರಿ, ನಿದ್ರೆ ಆನಂದವಾಗಿ ನಿದ್ರೆ ಮಾಡ್ರಿ, ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರ ಹೋಗ್ರಿ ಅಂತ. ಏನು ಬಡ್ದ, ಒಬ್ಬ ಹೇಳ್ತಾನೆ ನಿನ್ನನ್ನು ಉದ್ಧಾರ ಮಾಡಿಬಿಡುತ್ತೇನೆ ಅಂತ, ಇನ್ನೊಬ್ಬ ಎದ್ದು ಯಾರು ಸ್ವಾಮಿ ಉದ್ಧಾರ ಮಾಡ್ತಾರೆ? ಈ ಜಗತ್ತಿನಲ್ಲಿ ನಮಗೆ ಯಾರ ಬಲ ಬೇಕಾಗಿಲ್ಲ, ನಮಗೆ ಯಾರ ಬಲ ಬೇಕಾಗಿಲ್ಲ. ಇಂದ್ರ ಬಲ ಬೇಡ, ಚಂದ್ರ ಬಲ ಬೇಡ, ತಾರಾ ಬಲ ಬೇಡ. ನಮಗೆ ಇಂದ್ರ ಬಲ ಬೇಡ, ಚಂದ್ರ ಬಲ ಬೇಡ, ತಾರಾ ಬಲ ಬೇಡ. ನಮಗೆ ಗುರುಬಲನೂ ಬೇಕಾಗಿಲ್ಲ. ನಮ್ಮ ತೋಳು ಬಲದಿಂದ ನಾವು ಬದುಕ್ತಕ್ಕಂಥ ಮನುಷ್ಯರಾಗಬೇಕಾಗಿದೆ ಇವತ್ತಿನ ನಾಡಿನೊಳಗೆ. ನಮ್ಮ ತೋಳು ಬಲದಿಂದ ನಾವು ಬದುಕಬೇಕು. ಸ್ವಾಮಿ ಏನು ಅನ್ಯಾಯ ನೋಡ್ರಿ. ತಲೆ ಬೋಳಿಸ್ಕೊಳಕ್ಕೆ ನಿಮ್ಮನ್ನೆಲ್ಲರನ್ನು ಧರ್ಮಸ್ಥಳಕ್ಕೆ ಕಳಿಸ್ತಾರೋ ಇಲ್ಲೋ? ನೀವೆಲ್ಲ ಹೋಗಿದ್ದೀರೋ ಇಲ್ಲೋ? ಸುಳ್ಳು ಹೇಳಬೇಡ್ರಿ. ಹೋಗಿದ್ರೆ ಇಲ್ಲ? ಹೋಗಿ 2 ಜನ ಹೋಗಿರಿ, ಕೈ ಎತ್ತರಿ. ಬೇಡ್ರಿ, ತಲೆ ಬೋಳಿಸ್ಕೊಂಡವ್ರು ನೀವೆಲ್ಲ, ತಲೆ ಬೋಳಿಸ್ಕೊಂಡಿರಿ ಅಲ್ಲ ಎಲ್ಲ. ಸತ್ಯ ಹೇಳ್ತಾನೆ, ಇವ್ರಿಗೆ ತಾಕತ್ತಿದ್ರೆ, ನೀವು ಇಲ್ಲಿ ಕುಂತವ್ರಿಗೆ ಎಲ್ಲರಿಗೂ ಹೇಳ್ತಾನೆ, ನಿಮಗೆ ತಾಕತ್ತಿದ್ರೆ ಉತ್ತಮ ಸಮಾಜ ಅನ್ನತಕ್ಕಂಥ ಬ್ರಾಹ್ಮಣ ಸಮಾಜ ತಂದೆ ತಾಯಿ ಸತ್ತಾಗ ಮಾತ್ರ ತಲೆ ಬೋಳಿಸಿಕೊಳ್ತಾರೆ, ದೇವರ ಹೆಸರಿನಲ್ಲಿ ತಲೆ ಬೋಳಿಸ್ಕೊಳ್ಳೋದಿಲ್ಲ ಅವರು. ಗಮನ ಇಡ್ರಿ ನೀವು. ಅದರಲ್ಲೂ ತಂದೆ ತಾಯಿ ಸತ್ತವರು ಮಾತ್ರ ತಲೆ ಬೋಳಿಸಿಕೊಳ್ತಾರೆ, ದೇವರ ಹೆಸರಿನ ಮೇಲೆ ಎಲ್ಲೂ ತಲೆ ಬೋಳಿಸಿಕೊಳ್ಳೋದಿಲ್ಲ ಅವರು. ಆದರೆ ನಿಮ್ಮಂಥವರಿಗೆ ತಲೆ ಬೋಳಿಸ್ಕೊಂಡ್ರೆ ನಿಮಗೆ ದೇವರು ಪ್ರಾಪ್ತಿ ಆಗ್ತಾನೆ ಅಂತೇಳಿ ನಿಮ್ಮ ತಲೆ ಬೋಳಿಸ್ಬಿಟ್ಟು ತಿರುಪತಿ ತಿಮ್ಮಪ್ಪನಲ್ಲಿ ಆ ಕೂದಲಲ್ಲೂ ವ್ಯಾಪಾರ ಮಾಡ್ತಾರಂದ್ರೆ ಇವರು ಎಂಥ ದೇಶ ದ್ರೋಹಿಗಳಿರ್ಬೋದು ಅನ್ನತಕ್ಕಂಥದ್ದನ್ನು ವಿಚಾರ ಮಾಡಿ. ನನ್ನ ಮಾತು ಭಾಳ ಖಾರ ಆಗ್ಬೋದು, ಆದರೆ ಆಗಲಿ, ನನಗೇನು ಎಂಡ್ರೋ ಮಕ್ಕಳು ನಿಮ್ಮ ಥರ ಬೀಗ್ತಾನೆ ಮಾಡಕ್ಕೆ. ಮಕ್ಕಳು ನಿಮ್ಮ ಹತ್ರ ಮಾಡಕ್ಕೆ ನೀವು ನಮ್ಮನ್ನು ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಸ್ವಾಮಿ ಎಷ್ಟು ದಿವಸ ಬದುಕಬೇಕು? ಹಾಲು ಕುಡಿದು ಮಕ್ಕಳೇ ಬದುಕಲಿಲ್ಲ, ವಿಷ ಕುಡಿದು ಮಕ್ಕಳು ಬದುಕ್ತಾರೆ ಈ ಜಗತ್ತಿನಲ್ಲಿ? ಎದ್ದೇಳ್ರಿ, ಒಂದೇ ಸಲ ಎದ್ದೇಳ್ರಿ, ಹೆದರಬೇಡ್ರಿ. ನೀವು ಈ ಜಗತ್ತಿನಲ್ಲಿ ನೀವು ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಠ. ಇಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಈ ಸೃಷ್ಟಿ ನಮ್ಮನ್ನೆಲ್ಲರನ್ನು ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹೆದರಬೇಡ್ರಿ ನೀವು, ಯಾರಿಗೂ ಕೈ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ಕೆಲವರಿಗೆ ನೋಡ್ರಿ ಉತ್ತಮರು ಹೆಣ್ಣುಮಕ್ಳಿಗೆ ಮೈ ಮೇಲೆ ದೇವರು ಬರೋದಿಲ್ಲ, ಕೆಳವರ್ಗದವ್ರಿಗೆ ಬರ್ತಾವ. ಕುಂತಲೆ ಕುಂತಲೆ ಹೇಳ್ತಾವ್ರಿ ಅಂತ. ಏನದು ಔಕಂದ್ರೆ ಏನದು? ಒಂದು ಪಾಸಿಟಿವ್ ನೆಗೆಟಿವ್ ಕರೆಂಟ್ ಇಡಬೇಕು, ಗೊತ್ತಾಗ್ತದೆ. ಏನು ಔಕೋ ಅಂತ ಮಾಡಬೇಕಾಗ್ತದೆ. ನೀವು ಅಂಥವ್ರ ಹತ್ರ ಸಾಲಗಟ್ಟು ನೀವು ಹೋಗೋದಲ್ಲ. ದೊಡ್ಡ MLAಗಳು ವೋಟ್ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಅವ್ರ ಹತ್ರ ಹೋಗಿ ನಿಂತಿರ್ತಾರೆ ಕೈ ಹಚ್ಚಿ. ಪಾಪ ನಿಮ್ಮ ಕರ್ಮ ಏನು ಸ್ವಾಮಿ? ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರು MLA ಆಗಬೇಕು ಅಂತ ಹೋಗಿದ್ರಂತ ಕೇರಳಕ್ಕೆ, ಅವ್ರ ಹೆಸರು ಹೇಳೋಕ್ಕಿಲ್ಲ ನಾನು, XYZ ಕೇರಳಕ್ಕೆ ಹೋಗಿದ್ದಾನಂತೆ. ಆ ಹೆಣ್ಮಗಳು ಹೇಳೋದ್ಲಂತಾರೆ, ಆಕೆ ಏನು ಮಾಡ್ಯಾಳ, ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಒಂದು ಅಂಡರ್ವೇರ್ ಹಾಕಿಬಿಟ್ಟು ನಿಂಬೆಣ್ಣೆಲ್ಲ ಕಟ್ಬಿಟ್ಟು ಒಂದು ರೂಮಲ್ಲಿ ಕುಂಡ್ರಿಸಿದ್ಲಂತ ಗೆಲ್ತಿ ಅಂತ. ಅವೆಲ್ಲ ಬೆಳಗಾನ ಕುಂತ ರೊಕ್ಕ ಕೊಟ್ಟು ಬಂದ ಸೋತೇ ಬಿಟ್ಟ ನಾವ ಕಳ್ಳ. ಏನು ಕರ್ಮ ಅದ ನಿಮಗೆ? ಏನು ವೀರಕುಮಾರ್ ಪಾಟೀಲ್ರಿ, ನೀವು ಗೆಲ್ತೀರಿ, ಏನು ಹೆದರಬೇಡ್ರಿ. ಮತ್ತೆ ನಾನು ಇಲ್ಲಿಂದನೇ ತಥಾಸ್ತು ಅಂತೀನಿ, ಆಯ್ತಾ? ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಭಯ ಪಡಬೇಡ್ರಿ. ದೇವರು, ಧರ್ಮ, ಗೌರವ ಕೊಡ್ರಿ. ನಮ್ಮಂಥ ಸ್ವಾಮಿಗಳು ಮಾತನಾಡ್ತಾರೆ, ಗೌರವ ಕೊಡ್ರಿ. ನಮ್ಮಂಥವ್ರು ಕಾಲು ಮುಗಿಬೇಕು ಅಂತ ಇಷ್ಟ ಇದೆಯೋ ಅದೇನೋ ಬಂದದ ಬೇಡ. ನಮ್ಮಂಥವ್ರು ಕಾಲು ತೊಳ್ಕೊಂಡು ನೀರು ಕುಡಿದ್ರೆ ಪುಣ್ಯ ಬರ್ತದಂತಂದ್ರೆ ನಮ್ಮಂಥ ಕಾಲನ್ನು ತೊಗೊಂಡ್ಬಿಟ್ಟು ಕಾವೇರಿ ನದಿಗೆ ಇಟ್ಬಿಡೋದು, ಕುಡ್ದವ್ರೆಲ್ಲ ಪುಣ್ಯ ಪಡೆದು ಬಿಡ್ಲತ್ತಾಗೆ.
ನಾನು ಮೂಢನಂಬಿಕೆ ಮಾತುಗಳನ್ನು ಹಾಡ್ತಾ ಇದ್ದೇನೆ ಇಲ್ಲಿ ನಾನು. ಅದಕ್ಕಾಗಿ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ದೇಶದಲ್ಲಿ ಬುದ್ಧ, ಈ ದೇಶದಲ್ಲಿ ಅಂಬೇಡ್ಕರ್, ಈ ದೇಶದಲ್ಲಿ ಬಸವಣ್ಣ, ಎಂತೆಂಥವರು ಬಂದರು ಈ ಜಗತ್ತಿನಲ್ಲಿ, ಇನ್ನೂ ನಾವು ಬದಲಾಗಲಿಲ್ಲ ಅಂತಂದರೆ ಈ ಜಗತ್ತಿನಲ್ಲಿ ವಿದ್ಯಾವಂತರಿಂದ ಈ ದೇಶ ಹಾಳಾಗಿಲ್ಲ, ಬುದ್ಧಿವಂತರಿಂದ ಈ ದೇಶ ಹಾಳಾಗ್ತಾ ಇದೆ. ಶಿಕ್ಷಣ ಪಡೆದವರಿಂದ ಈ ದೇಶ ಹಾಳಾಗ್ತಾ ಇದೆ. ಇವತ್ತು ನೀವೆಲ್ಲರೂ ಸಾಲುಗಟ್ಟಿ ನಿಂತಿದ್ದೀರಿ. ನಿಮಗಿವತ್ತು ತಾಕತ್ತಿದ್ರೆ, ಇವತ್ತು ನಿಮಗೆ ತಾಕತ್ತಿದ್ರೆ ನಿಮ್ಮ ಮನೆ ಹತ್ರ ಹೋಗಿ ಆ ದೇವ್ರ ಫೋಟೋಗಳನ್ನು ಹಾಕಿದಿರಲ್ಲ, ಅದು ಜಿರಳೆ ಎಲ್ಲ ತಿಂದು ತಿಂದು ಪೇಪರ್ ತಿಂದಿರ್ತದ. ಇವತ್ತು ಅದೆಲ್ಲ ದೇವರುಗಳಲ್ಲ ಅಂತ ನಿಮ್ಮ ಗದ್ದಿಗೆ ಮೇಲೆ ಇರ್ತಕ್ಕಂಥ ದೇವರುಗಳನ್ನೆಲ್ಲ ತೆಗೆದು ನಿಮ್ಮನಿಗೆ ಪ್ರೀತಿಯಾಗಿರ್ತಕ್ಕಂಥ ಬಸವಣ್ಣನ ಭಾವಚಿತ್ರನ, ಅಂಬೇಡ್ಕರ್ ಭಾವಚಿತ್ರ ಇಡ್ತಕ್ಕಂಥವ್ರು ಎಷ್ಟು ಜನ ಇದ್ರಿ? ಕೈ ಎತ್ತಿರಿ ನೋಡೋಣ. ಇವತ್ತೇ ಮಾಡಬೇಕು ನೋಡಿ. ಇಳಿತು ನೋಡ್ರಿ ಕೆಳಗಡೆ. ಹೇಳಿ, ಇವತ್ತೇ ಹೇಳ್ರಿ, ತಾಕತ್ತಿದ್ರೆ ತೆಗಿರಿ ಅಂತ. ನಾಳೆ ಹೋಗೋದು ಅದಕ್ಕ ಕೈ, ನಾಳೆ ಹೋಗ್ತಾರಂತ ಅದಕ್ಕ ಕೈ ಎತ್ತಲ್ಲ ಅಂತ ನೋಡ್ರಿ. ಇವ್ರು ಎಂಥವ್ರು ಗೊತ್ತೇನ್ರಿ? ಇವರು ಸಾಮಾನ್ಯವಾದಲ್ಲ. ಯಾವುದವ್ರು ಕೇಳದಂತೆ, ಹೆಂಡತಿ ಮಾತು ಕೇಳಲಾರದೆ ಇರುವ ಗಂಡಸರು ಯಾರಾದರೂ ಇದ್ದರೆ ಕೈ ಎತ್ತಿ ನೋಡಿ. ಇಲ್ಲೊಬ್ಬ ಕೈ ಎತ್ತದ. ಹೆಂಡತಿ ಮಾತು ಕೇಳಲಾರದವ್ರು ಯಾರಾದರೂ ಇದ್ರೆ ಕೈ ಎತ್ತನ. ಒಬ್ಬ ಕೈ ಎತ್ತಿದ್ದಂತೆ. ನಾನು ಕೇಳಿದೀನಿ, ಹೆಂಡತಿ ಮಾತು ಕೇಳಲ್ಲ ಅಂತ. ಆಕೆ ಮಾತು ಕೇಳೇ ಕೈ ಎತ್ತಿದ್ದೀನಿ ಅನ್ನಂತಮ್ಮ. ಎಂಥ ಜನ, ಎಂತಹ ಹೆದರಿಕೆ! ಹೆದರಬೇಡ್ರಿ, ನಿಮ್ಗೆ ಎಂದು ಹೆದರಬೇಡ್ರಿ ನೀವು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಿಂದ ದೇಶ ನಲುಗ್ತಾ ಇದೆ, ಧರ್ಮಗಳ ತಿಕ್ಕಾಟದಿಂದ ಈ ದೇಶ ನಲುಗ್ತಾ ಇದೆ. ದಯಮಾಡಿ ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂತಹ ಧಾರ್ಮಿಕ ಮುಖಂಡರಿಗೆ, ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂತಹ ಧಾರ್ಮಿಕ ಸಂಘಟಕರಿಗೆ ಒಂದೇ ಒಂದು ಮಾತನ್ನು ಹೇಳ್ತೇನೆ. ನೀವು ಗುಡಿಯ ಒಳಗಡೆ ಮನುಷ್ಯರೆಲ್ಲರೂ ಒಂದೇ ಅನ್ನತಕ್ಕಂಥ ವಿಶ್ವಾಸ ಇನ್ನೂ ನಿಮಗೆ ಬರಲಿಲ್ಲ. ಮೊನ್ನೆ ತಾನೇನೆ ಒಂದು ಹೆಣ್ಣು ಮಗಳು ಒಂದು ಶನೇಶ್ವರಿಗೆ ನೀರು ಹಾಕಿದ್ರ, ಎಣ್ಣೆ ಹಾಕಿದ್ರ ಹೊರಗೆ ತಳ್ತೀರಿ. ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವನು ಉತ್ತರ ಭಾರತದಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಹೊರಗಡೆ ಬಂದ ಮೇಲೆ ಹೋಮ ಹವನಗಳನ್ನು ಮಾಡಿದ್ರಿ. ಈ ದೇಶದೊಳಗಡೆ ಎಲ್ಲಿ ಇದೆ? ಎಂದೆಂದು ನೀವೇ ಉದ್ಧಾರ ಆಗಬೇಕು. ನಮ್ಮಂಥವ್ರ ಕಾರ್ಯಕ್ರಮ ಎಷ್ಟು ಮಾಡಿದ್ರೇನು, ನಿಜಗುಣಾನಂದ ಸ್ವಾಮೀಜಿ ಭಾಷಣ ಮಾಡಿದ್ರೇನು, ನಾವು ನಿಮಗೆ ವಿಚಾರವನ್ನು ಕೊಡಲು, ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವೇ ಇಲ್ಲ. ಧೈರ್ಯವಂತರಾಗ್ರಿ ನೀವು. ಹೆದರಬೇಡ್ರಿ ನೀವು. ಹೆದರಲಿಕ್ಕೆ ಹೋಗಲೇಬೇಡ್ರಿ ನೀವು. ಈ ದೇಶದಲ್ಲಿ ಮಾಂಸಾಹಾರವನ್ನು ಹೊರಗಿನವರು ಬಂದು ಕಲಿಸಿದ್ರು ಅಂತಾರೆ. ಎಲ್ಲಿ ಕಲಿಸಿದ್ರು ಸ್ವಾಮಿ? ಈ ದೇಶದಲ್ಲಿ ಕೊಲ್ಲೂರಲ್ಲ, ಇದು ಸಿರಿಸಿ ಮಾರಿಕಾಂಬಕ್ಕೆ ಕೋಣವನ್ನು ಕೊಡಿಸ್ಲಿಕ್ಕೆ ಕಲಿಸ್ತವ್ರು ಯಾರು? ಇಸ್ಲಾಮ್ರ? ಕ್ರೈಸ್ತರ? ದೇವರ ಹೆಸರಿನಲ್ಲಿ ಕುರಿ ಕೋಣವನ್ನು ಕಳಿಸಲಿಕ್ಕೆ ಕಲಿಸ್ತವ್ರು ಅವರ? ಬಸವಣ್ಣ ಅವತ್ತೇ ವಚನವನ್ನು ಬರದ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರಮೇಯಿತು, ಕೊಂದಹನೆಂದರಿಯೇ ಬೆಂದಹನೆಂದರಿಯೇ, ವೇದ ಓದುವವರ ಮುಂದೆ ಅಳು ಕಂಡೆಯ್ಯ, ಶಾಸ್ತ್ರ ಹೇಳುವವರ ಮುಂದೆ ಅಳು ಕಟ್ಟೆಯ್ಯ, ವೇದಕ್ಕೆ ಒರೆಯ ನಿಕ್ಕುವೆ ಅಂತನತಕ್ಕಂಥ ಮಾತನ್ನು ಹೇಳಿದ್ರು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕವೆಂಬುದು ತಗರ ಹರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನ ನೋಡ. ಏನು ವಚನಗಳು? ವಚನ ಓದ್ರಿ. ಅದು ಲಿಂಗಾಯತರು ಸ್ವತ್ತಲ್ಲ, ಅದು ವಚನ. ಓದ್ರಿ ನೀವು ವಚನವನ್ನ. ಭಕ್ತಿ ಎಂಬುದು ತೋರುಂಬ ಲಾಭ ಅಂತ. ತೋರುಂಬ ಲಾಭ ಅಂದ್ರೆ ಗೊತ್ತಾ ಇಲ್ಲ ನಿಮಗೆ? ಗೊತ್ತಿಲ್ಲ? ಇಂದಿರಾ ಗಾಂಧಿಯವರು ನಾಮಿನೇಷನ್ ಫೈಲ್ ಮಾಡಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದರು. ಯಾವಾಗ? 72ನಲ್ಲಿ. ಪೂರಿ ದೇವಸ್ಥಾನದೊಳಗೆ ಬಿಟ್ಕೊಳ್ಳಿಲ್ಲ ಇಂದಿರಾ ಗಾಂಧಿನ. ಈ ದೇಶದೊಳಗಡೆ ಪೂರಿ ದೇವಸ್ಥಾನದೊಳಗಡೆ ಬಿಟ್ಕೊಳ್ಳಿಲ್ಲ. ಇಂದಿರಾ ಗಾಂಧಿಯವರು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಚಿಕ್ಕಮಂಗ್ಳೂರಿಗೆ ಬಂದರು. ಪಾಪ ಅವ್ರಿಗೇನೋ ನಂಬಿಕೆ, ಯಾರೋ ಹೇಳಿದರು ತಿರುಪತಿ ತಿಮ್ಮಪ್ಪನು ಹೋಗಿ ದರ್ಶನ ತಗೊಂಡು ನಾಮಿನೇಷನ್ ಫೈಲ್ ಮಾಡಿಬಿಟ್ರೆ ನೀನು ಗೆಲ್ತೀಯ ಅಂತ. ಪಾಪ ಏನು ಮಾಡಬೇಕು? ಮನುಷ್ಯನ ಆಸೆ ಐತಲ್ಲ, ಆಸೆ ಇದೆಯಲ್ಲ ನಿಮಗೆ? ಆಸೆಗಾಗಿ ಇದೆಲ್ಲ ಮಾಡೋದು. ಪ್ರೇಮದ ಕಾಣಿಕೆ ಒಳಗಡೆ ಕೂರಿಸ್ಕೊಂಡು ಹೋಗೋದ ಇಲ್ಲೇನ? ರಾಜ್ಕುಮಾರು ಆರ್ತಿನ ಕೂರಿಸ್ಕೊಂಡು ದೊಡ್ಡ ಕಾರ್ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾನ. ಆಸೆ ಬಗ್ಗೆ ಒಂದು ಹಾಡು ಬರ್ದಾನ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು, ನಿರಾಶೆ ಏತಕ್ಕೆ, ವಿಷಾದ ಏತಕ್ಕೆ,
ಅದೇನೇ ಬಂದರೂ ಅವನೇ ಕಾರಣ. ಸ್ವಾಮಿಗಳೇ, ನೀವು ಪಿಕ್ಚರ್ ಹಾಡು ಹೇಳ್ತೀರಿ, ಮತ್ತು ಮನುಷ್ಯರಲ್ಲೇ ನಾವೇನು ದೆವ್ವಗಳ? ನಾವು ಮನುಷ್ಯರೇ, ನಾವೇನು ದೆವ್ವಗಳೇನ? ಅವನು ಯಾವನೋ 3 ಅಡಿ ಎದ್ದಿದ್ದು ನನ್ನ ಸ್ವಾಮಿ. ಒಬ್ಬ ಸ್ವಾಮಿ ಉಂಡ ಮೇಲೆ ಟಾಯ್ಲೆಟ್ಗೆ ಹೋಗ್ತಿರ್ಲಿಲ್ಲ ಅಂತ ದೊಡ್ಡ ಸುದ್ದಿ ಆಗಿತ್ತದು. ಆದರೆ ಜಳಕಕ್ಕೆ ಹೋಗುವಾಗ 2 ಡ್ರಮ್ ನೀರು ಬೇಕಾಗಿತ್ತಂತ. ಎಲ್ಲ ಅಲ್ಲೇ ಮುಗಿಸಿ ಬರ್ತಿದ್ದವ ಸ್ವಾಮಿ. ಎಷ್ಟು ಅನ್ಯಾಯ, ಏನು ಕಥೆ ಈ ಜಗತ್ತಿನಲ್ಲಿ, ಎಷ್ಟು ಅತಂತ್ರ ಸ್ಥಿತಿಗಳು ಈ ದೇಶದೊಳಗಡೆ. ಇಂದಿರಾ ಗಾಂಧಿಯವರು ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು. ದರ್ಶನಕ್ಕೆ ಹೋದ ಕೂಡಲೇ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದ ಕೂಡಲೇ ಅಲ್ಲಿರ್ತಕ್ಕಂಥ ಪೂಜಾರಿಗಳಾದರು, ಈಗ ತಾನೇ ಶ್ರೀನಿವಾಸ ಪದ್ಮಾವತಿಯನ್ನು ಮಲಗಿಸಿ ನಾವು ಶಯನೋತ್ಸವ ಮುಗಿಸಿ ಪರದೆಯನ್ನು ಬಿಟ್ಟು ಅವರಿಬ್ಬರನ್ನು ಬಾಗಿಲು ಹಾಕಿಕೊಂಡು ಬಂದಿದ್ದೇವೆ. ನಿಮ್ಮಂಗೆ ದೇವರು ಮಲಗ್ತಾವ್ರಿ, ಹನಿಮೂನ್ ಮಾಡ್ತಾವು. ಓ ಸೋಲ್ಸೋ ಹನಿಮೂನ್ ಮಾಡ್ತಾವ್ರಿ ಅವು. ನೋಡಿದ್ರಲ್ಲ, ಇತ್ತೀಚೆಗೆ ಶುರು ಆಗತ್ತೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ. ತಾಳಿ ಪೂಜಾರಿ ಹಿಂಗೆ ತೋರಿಸಿ ಅವಳಿಗೆ ಅವನೇ ಕಟ್ಟಿಬಿಡ್ತಾನವ. ನೋಡಿರಲ್ಲ ನೀವು, ಎಷ್ಟು ರೊಕ್ಕ ಹೊಡಿತಾರೆ ಮೈಸೂರು ಬೆಂಗಳೂರು ಅರಮನೆ ಗ್ರೌಂಡ್ನಾಗ. ಇತ್ತೀಚೆಗೇನು ಪ್ರತ್ಯಂಗರಾಗಿ ಹೋಮ ಅಂತ ಒಂದು ಶುರು ಆಗೈತ್ರಿ. ಯಾವುದೋ ಪ್ರತ್ಯಂಗಿ ರುದ್ರ ಹೋಮ ಶುರು ಆಗೈತಂತೆ. ಆಗ ಅವ್ರು ತಿರುಪತಿ ತಿಮ್ಮಪ್ಪ ನೋಡಕ್ಕೆ ಬಂದಿದ್ರು. ಅಲ್ಲಿರೋ ಪೂಜಾರಿ ಹೇಳಿದ್ರು, ನೋ 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 ನೋ, ಈಗ ತಾನೇ ಮಲಗಿಸಿ ಬಂದೀವಿ, ಅವ್ರನ್ನ ಎಬ್ಸಕ್ಕಾಗಲ್ಲ ಅಂತ. ನೋಡ್ರಿ ಅವು ಹೆಂಗೆ ಮಲಗಿರ್ಬೋದು ದರಿದ್ರದು. ಅವು ಕೆಟ್ಟ ಆಸೆ, ನೀವು ಮಲಗ್ದಂಗೆ ಮಲಗ್ತಾವ್ರಿ ಅವು. ನಿಮ್ಮಂಗೆ ಹನಿಮೂನ್ ಮಾಡ್ತಾವ. ಶಿವಪ್ಪ 2 ಹೆಂಡ್ರನ್ನ ಇಟ್ಕೊಂಡಾನ, ತಲೆ ಒಂದು ತೊಡೆ ಮ್ಯಾಗ ಒಂದು. ಇವಳು ಇಲ್ದಾಗ ಅವಳ ಮೇಲವು, ಅವಳು ಇಲ್ದಾಗ ಇವಳ ಮೇಲವು. ಇವೆಲ್ಲ ನಿಮಗೆ ಬೇಕು, ಅದಕ್ಕೆ ಸೃಷ್ಟಿ ಮಾಡ್ಕೊಂಡಿರಿ. ಏನು ಮಾಡಬೇಕು? ನಿಮ್ಮ ಅವಶ್ಯಕತೆಗಳಿಗಾಗಿ ಸೃಷ್ಟಿ ಮಾಡ್ಕೊಂಡವರು ನೀವು. ಯಾವಾಗ ತಿರುಪತಿ ತಿಮ್ಮಪ್ಪನ ನೋಡಕ್ಕೆ ಬಂದಿದ್ರು, ನೋಡಕ್ಕೆ ಬಂದು ಕೂಡಲೇ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಹೇಳಿದ್ರು, ಈಗ ತಾನೇ ಮಲಗಿಸಿ ಬಂದು ಎಬ್ಸಕ್ಕಾಗಲ್ಲ ಅಂದರು. ಇದ್ದಕ್ಕಿದ್ದಂತನೇ ಅಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಪಿ ಎ ಅವರು ಏನು ಮಾಡಿದ್ರು, ಭಕ್ತಿ ಎಂಬುದು ತೋರುಂಬ ಲಾಭ. ಪೂಜಾರಿ ಕೈಯಾಗ ರೊಕ್ಕ ಕೊಟ್ಟರು ಕಂತೆ ಕೊಟ್ಟು ಅವ್ರು, ನೀವು ರೊಕ್ಕ ಕೊಟ್ಟು ನೋಡ್ರಿ, ನಿಮಗೆ ಇಲ್ದಿರೋ ನಕ್ಷತ್ರ ಹುಡುಕಿ ಕೊಡ್ತಾರೆ. ನೀವು ಅವ್ರ ಹತ್ರ ಹೋಗ್ರಿ, ನಿನ್ನ ಹೆಸ್ರೇನು ವೆಂಕಟೇಶೇನ, ಹೆಸ್ರು ಬದಲಾಯಿಸ್ಕೊಂಡು ಮದುವೆ ಆಗ್ತದಂತಾರೆ ಕಳ್ರು. ಹೆಸ್ರು ಬದಲಾಯಿಸಿ ಕೊಡ್ತಾರೆ ರೀ ನಕ್ಷತ್ರನ. ಇಷ್ಟರ ಮಟ್ಟಿಗೆ ಮೋಸ ಮಾಡ್ತಾರೆ ನಿಮ್ಮನ್ನು. ಯಾವಾಗ ರೊಕ್ಕ ಕೊಟ್ಟರು, ರೊಕ್ಕ ಕೊಟ್ಟು ಕೂಡಲೇ 12 ಗಂಟೆಗೆ ಮಲಗಿರ್ತಕ್ಕಂಥ ತಿಮ್ಮಪ್ಪ ಏನು ಮಾಡಿಬಿಟ್ಲು, 12 ಗಂಟೆ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕಲ್ಲ ಅವನು, 5 ಗಂಟೆ ಸುಪ್ರಭಾತಿ ಕೇಳಬೇಕು. 12 ಗಂಟೆಗೆ ರೊಕ್ಕ ಕೊಟ್ಟು ಕೂಡಲೇ ಪೂಜಾರಿಗಳು ಹೋದ್ರು, ಕ್ಯಾಸೆಟ್ ಹಾಕೇ ಬಿಟ್ರು. ಕೌಸಲ್ಯ ಸುಪ್ರಜಾತ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರ ಶಾರ್ದುಲಾ ಕರ್ತವ್ಯ ಮಂಗಳಂ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಬಂದಾಳು, ಎದ್ದೋಳು ತಿಮ್ಮಪ್ಪ ಅಂದ್ರು. ಮಗ ಆರಾಮಾಗಿರ್ತಾವ, ಅವ ಎದ್ದೇ ಬಿಡ್ತಾನ್ರಿ ಅವ. ಇವ್ರು ಕೈಗೊಂಬೆ, ಇವ್ರು ದೇವ್ರ ಕೈಗೊಂಬೆ. ಬಾ ಅಂದ್ರೆ ಬರ್ತದ. ಇವ್ರು ದೇವ್ರನ್ನೇ ಹಿಂಗೆ ಆಳಿಸ್ತಾರ ಅಂದ್ರೆ ಮತ್ತೆ ನಿಮ್ಮಂಥ ದುರ್ಬಲವಾದ ಮನಸ್ಸನ್ನು ಆಳೋದೇನು ದೊಡ್ಡ ಮಾತು ಇವ್ರು ಈ ಜಗತ್ತಿನಲ್ಲಿ. ಎಷ್ಟು ಮೋಸಗಾರ್ರಿ ಇವರು. ಇವ್ರ ಬಗ್ಗೆ ನಿಮಗೆ ಎಚ್ಚರ ಇರಬೇಕನ್ನತಕ್ಕಂಥದ್ದು ಈ ವೇದಿಕೆ ಮಾತು. ನನ್ನ ಮಾತು ನಿಮಗೆ ಸಂತೋಷನೂ ಅನಿಸುತ್ತೆ, ಖುಷಿನೂ ಅನಿಸುತ್ತೆ. ದಯಮಾಡಿ ಮಕ್ಕಳುಗಳನ್ನು ಬಹಳ ಎಚ್ಚರದಿಂದ ಸಾಕ್ರಿ. ನಿಮ್ಮ ಪೀಳಿಗೆ ಮುಗಿದೋಯ್ತು. ಆದರೂ ಈ ಬಿಳಿಮಿಸಿ ವಿದ್ಯಾರ್ಥಿಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ದೋಬಿಕ ಕುತ್ತಾನ ಘಾಟ್ಕನ ಗರ್ಕ ಅಂದಂಗವು ಅತ್ತಾಗೂ ಹೋಗೋದಿಲ್ಲ, ಇತ್ತಾಗೂ ಬರೋದಿಲ್ಲ. ನೀವಾದರೂ ಯುವಕರು ಎಚ್ಚರ ಹಾಕ್ರಿ. ನಿಮ್ಮ ಮಕ್ಕಳನ್ನ ಗುಡಿ ಗುಂಡಾರಕ್ಕೆ ಕಳಿಸ್ಬೇಡ್ರಿ. ಹೆಣ್ಣು ಮಕ್ಕಳನ್ನ ಬಿಗಿ ಇಡ್ರಿ. ನಾ ದುಡ್ಕೊಂಡು ಬಂದ್ಕೊಳ್ಳಾರ್ದ ನಿನಗೆ ಯಾವ ಲಕ್ಷ್ಮಿ ಕೊಡ್ತದೆ ಕುಂಡ್ರು ಅನ್ರಿ. ಈ ದ್ಯಾಮವ್ವ, ದುರ್ಗವ್ವ, ಕಾಟವ್ವ, ಬೀರವ್ವ ಈ ದೇಶದಲ್ಲಿ ಏನು ನೋಡ್ರಿ ಎಷ್ಟು ಅನ್ಯಾಯ ಅಂದರೆ, ಜನವರಿಯಿಂದ ಹಿಡಿದು ನವಂಬರ್ವರೆಗೂ ದೇವರುಗಳಿಗೂ ರೊಕ್ಕ ಹಾಳು ಮಾಡಿ, ದುಡ್ಡು ಹಾಳು ಮಾಡಿಬಿಟ್ಟು. ದೇವರು ನಿಮಗೆಂದೂ ಈ ಜಗತ್ತಿನಲ್ಲಿ ಒಂದು ಶಕ್ತಿ ಇದೆ, ಅದು ನಿಮಗೆ ದುಡಿಯಲು ಕೊಟ್ಟಿದೆ. ಚೆನ್ನಾಗಿ ದುಡಿರಿ, ಊಟ ಮಾಡಿರಿ, ತಿಂಡಿ ತಿನ್ನಿರಿ, ಚಲೋ ಒಳ್ಳೆ ಕಾರ್ ಇಟ್ಕೊಳ್ರಿ, ಕಾರ್ಡ್ರೆ ಪ್ಯಾಂಟ್ ಹಾಕ್ರಿ, ಕೋಕರಡ್ ಟೀ ಶರ್ಟ್ ಹಾಕ್ರಿ, ಆಯಿತಾ? ಒಳ್ಳೆ ಬಟ್ಟೆ ಹಾಕ್ರಿ, ಅನ್ನ ತಿನ್ನಿರಿ, ಪಾನಿಪುರಿ ತಿನ್ನಿರಿ, ಗೋಬಿ ಮಂಚೂರಿ ತಿನ್ನಿರಿ, ಚಲೋ ಎಂಜಾಯ್ ಮಾಡಿರಿ. ಒಳ್ಳೆ ಟಿ ವಿ ಇಟ್ಕೊಳ್ರಿ, ಸ್ಕೂಟ್ರ್ ಇಟ್ಕೊಳ್ರಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ರಿ. ಕೈಯಾಗ ಸಿಗರೇಟ್ ಹಿಡಿಬೇಡ್ರಿ, ಕೈಯಾಗ ಬಾಟ್ಲಿ ಹಿಡಿಬೇಡ್ರಿ. ಮುಗಿದೋಯ್ತು ಜಗತ್ತಿನಾಗ. ಏನದ ಈ ಸಮಾಜದಾಗ? 2 ಕೆಲಸ ಮಾಡಿ ಆನಂದವಾಗಿ ಬದುಕ್ರಿ. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ನೋಡ್ಲಿಕ್ಕಾಗಿ ಬಂದವರು, ಕೇಳಲಿಕ್ಕಾಗಿ ಬಂದವರು ಯಾಕೆ ಬಡ್ದಾಡ್ತೀರಿ?
ಇವ್ರ ಹಿಂದೆ ಬೆನ್ನು ಹತ್ತಕ್ಕೆ ಹೋಗಬೇಡ್ರಿ, ನಿಮಗೆಂದೂ ಸುಖ ಕೊಡೋದಿಲ್ಲ. ಇವರ ವಿರುದ್ಧ ನಮ್ಮ ಚಳುವಳಿ ಇರೋದೇ, ಇವ್ರ ವಿರುದ್ಧ ನಾವು ಯಾವತ್ತೂ ಹೋರಾಟ ಇರೋದೇ, ಇವರ ವಿರುದ್ಧ ನಾವು ಯಾವತ್ತೂ ಈ ಥರ ಧ್ವನಿ ಮಾಡ್ತಾನೇ ಇರೋದೇ, ನಮ್ಮ ಧ್ವನಿ ಯಾವತ್ತೂ ಇವರ ವಿರುದ್ಧ ಇರೋದೇ. ಇದಕ್ಕೆ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಅಂತಾರೆ. ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ನಾವು ಹಿಂದೂಗಳಲ್ಲ, ನಾವು ಭಾರತೀಯರು ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ನಾವೆಲ್ಲರೂ ಹಿಂದೂಗಳಲ್ಲ, ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ತೋರಿಸಿದ ಗುಡಿ, ನೀವು ತೋರಿಸಿದ ಗುಂಡಾರ, ನೀವು ತೋರಿಸಿದ ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆ ಒಳಗಡೆ ಇವತ್ತು ಒಂದು ಮಕ್ಕಳಿಗೆ ನೋಡ್ರಿ, ಈ ದೇಶದಲ್ಲಿ ದೇವ್ರ ಮೈ ಮೇಲೆ ಇಷ್ಟೊಂದು ಬಂಗಾರ, ಹೋಮ ಹವನ, ಗುಡಿ. ನಮ್ಮ ಈ ದೇಶದ ಹೆಣ್ಣುಮಕ್ಕಳು ಇನ್ನು ರೋಡ್ನಲ್ಲಿ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಟಾಯ್ಲೆಟ್ ಕಟ್ಕೊಳ್ಳೋಕ್ಕಾಗಲಿಲ್ಲ. ಈ ದೇಶದ ಗುಡಿ, ಮಂದಿರ, ಮಸೀದಿಗಳು ಏನು ಮಾಡ್ತವೆ? ನಮ್ಮ ಹೆಣ್ಣು ಮಕ್ಕಳು ಮರ್ಯಾದೆಯಿಂದ ಮನೆಯೊಳಗಡೆ ಟಾಯ್ಲೆಟ್ಗೆ ಹೋಗ್ತಕ್ಕಂಥ ದೇಶ ಆದರೆ ಈ ದೇಶ ಉದ್ಧಾರ ಆದಂತೆ, ಭಾರತ ಶೈನಿಂಗ್ ಆದಂತೆ ಅನ್ನತಕ್ಕಂಥ ತಿಳಿಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ, ಭಾವೈಕ್ಯತೆಯಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ, ನಂಬಿಕೆಯಿಂದ ಬದುಕೋಣ, ವಿಶ್ವಾಸದಿಂದ ಬದುಕೋಣ, ನಮ್ಮ ದುಡಿಮೆಯ ಮೇಲೆ ನಾವು ಬದುಕೋಣ. ಊಟ ಮಾಡುವಾಗ ಪ್ರತಿದಿನ ಅನ್ನದ ತುತ್ತನ್ನು ಬಾಯಿಗಿಡುವಾಗ ನನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ ಅನ್ನತಕ್ಕಂಥ ರೀತಿಯಲ್ಲಿ ಅನ್ನವನ್ನು ಸ್ವೀಕರಿಸೋಣ ಅನ್ನತಕ್ಕಂಥ ಮಾತನ್ನು ಭಾಳ ಎಚ್ಚರದಿಂದ ನಾವು ಜಗತ್ತಿನಲ್ಲಿ ಹೆಜ್ಜೆ ಇಡಬೇಕನ್ನತಕ್ಕಂಥ